ಅಣ್ಣ ಮಾತಾಡೋಣ. ಹಲೋ ಹಲೋ ಎಸ್ ನಮ್ಮ ಮಹದೇವಪುರ ಪ್ರೀಮಿಯರ್ ಲೀಗ್ನ ಪ್ರದರ್ಶನ ಪಂದ್ಯ ಅಂಕಣವಾಗಿ ಹಲೋ ನಮ್ಮ ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ವಿ ಫೈಬರ್ ನೆಟ್ನ ಮಾಲಕರಾಗಿರ್ತಕ್ಕಂಥವ್ರು ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ವೆಂಕಟೇಶ್ ಸರ್, ಅದೇ ರೀತಿಯಾಗಿ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಲೋಕೇಶನ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಈ ಟೂರ್ನಮೆಂಟ್ಗಳು ನಿನ್ನೆ ದಿನ ಇದೇ ಹೊತ್ತಿನಲ್ಲಿ ಆರಂಭವನ್ನು ಪಡ್ಕೊಳ್ತು. ಇವತ್ತು ಈ ಪರಿಸರದ ಎರಡು ಬಲಿಷ್ಠ ತಂಡಗಳು ಪ್ರದರ್ಶನ ಪಂದ್ಯವನ್ನು ಆಡಲಿಕ್ಕಿದೆ. ಟೀಮ್ ಇಂಡಿಯಾ ವರ್ಸಸ್ ರೆಸ್ಟ್ ಆಫ್ ಮಹದೇವಪುರ. ಈ ರೀತಿಯಾಗಿ ಎರಡು ತಂಡಗಳು ಕೂಡ ಇವಾಗ ಪ್ರದರ್ಶನ ಪಂದ್ಯವನ್ನು ಆಡುತ್ತೆ. ಅದಕ್ಕೆ ಅತಿಥಿ ಗಣ್ಯರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಆ ಅತಿಥಿ ಗಣ್ಯರ ಅಮೃತಸ್ಥ ಮುಖಾಂತರವಾಗಿ ಇವಾಗ ಅಂಕಣ ಮಧ್ಯಭಾಗದಲ್ಲಿ ಎರಡು ತಂಡದ ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಗಲು ಮತ್ತು ರಾತ್ರಿಯಾಗಿ ಬಹುಶಃ ಮಹದೇವಪುರ ಇತಿಹಾಸದಲ್ಲಿ ನಡೀತಾ ಇದೆ. ಮಹದೇವಪುರ ಪ್ರೀಮಿಯರ್ ಲೀಗ್ ಪವನ್ ಮತ್ತು ವರ್ತೂರು ಬಾಬು ಇವರ ಸಾರಥ್ಯದಲ್ಲಿ ಪ್ರಾಯೋಜಕತ್ವದಲ್ಲಿ ಒಂದು ಟೂರ್ನಮೆಂಟ್ ಕೂಡ ಹಗಲು ರಾತ್ರಿಯಾಗಿ ನಿನ್ನೆ ಆರಂಭವನ್ನು ಪಡ್ಕೊಳ್ತು. ಇವತ್ತು ಕೂಡ ಮುಂದುವರಿಕೆಯಲ್ಲಿದೆ. ನಾಳೆ ಟೂರ್ನಮೆಂಟ್ನ ಕೊನೆಯ ದಿನ ಕೂಡ. ಇವಾಗ ಪ್ರದರ್ಶನ ಪಂದ್ಯ 7 ಓವರ್ಗಳ ಪಂದ್ಯ. ರೆಸ್ಟ್ ಆಫ್ ಮಹದೇವಪುರ ವರ್ಸಸ್ ಟೀಮ್ ಇಂಡಿಯಾ. ವಿ ಫೈಬರ್ ನೆಟ್ನ ಮಾಲಕರಾಗಿರ್ತಕ್ಕಂಥ ವೆಂಕಟೇಶ್ ಅವರ ಅಮೃತಾಸ್ತ್ರದಲ್ಲಿ ಟಾಸ್ ಕಾರ್ಯಕ್ರಮ ಕೂಡ ಇವಾಗ ಮುಕ್ತಾಯವನ್ನು ಕಂಡಿದೆ. ಎರಡು ಸ್ಥಳೀಯ ಘಟಾನುಘಟಿ ತಂಡಗಳು ಇವಾಗ ಪ್ರದರ್ಶನ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. ಅದ್ಯಾವ ರೀತಿಯ ಒಂದು ಫಲಿತಾಂಶ ಕೂಡ ಇದರಲ್ಲಿ ಹೊಳಬೀರುತ್ತೆ ನೋಡಬೇಕಾಗಿದೆ. ಬಹುಶಃ ಸರಿಸುಮಾರು 7 ಓವರ್ಗಳ ಪಂದ್ಯಾಟ ಆರಂಭವನ್ನು ಪಡ್ಕೊಳ್ಳುತ್ತೆ. ಟೀಮ್ ಇಂಡಿಯಾ ವರ್ಸಸ್ ರೆಸ್ಟ್ ಆಫ್ ಮಹದೇವಪುರ. ಈ ರೀತಿಯಾಗಿ ಎರಡು ತಂಡಗಳು ಸ್ಪರ್ಧಾಂಕಣದಲ್ಲಿ ಮತ್ತೆ ಮುಖಾಮುಖಿ ಆಗ್ತಾ ಇದೆ. ಮಹದೇವಪುರ ಪ್ರೀಮಿಯರ್ ಲೀಗ್ನ ಪ್ರದರ್ಶನ ಪಂದ್ಯ ಕೂಡ ಇವಾಗ ಅಂಕಣ ಒಳಭಾಗದಲ್ಲಿ ನಡೀತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಇದುವರೆಗೂ ಕೂಡ ಒಂದು ಟೂರ್ನಮೆಂಟ್ ಲೀಗ್ ಕಪ್ ನಾಕೌಟ್ ಮಾದರಿ ಪಂದ್ಯ ನಡೆದಿತ್ತು. ಇವಾಗ ಪ್ರದರ್ಶನ ಪಂದ್ಯ ಅಂಕಣ ಒಳಭಾಗದಲ್ಲಿ ನಡೀತಾ ಇದೆ. ರಾಜ್ಯದ ಸುತ್ತಗಳಲ್ಲೂ ಕೂಡ ಬಹಳಷ್ಟು ಅತ್ಯುತ್ತಮ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ಆಟಗಾರರ ತಂಡಗಳು ಇವಾಗ ಎದುರು ಬದಲಾಗ್ತಾ ಇದೆ. ಅದ್ಯಾವ ರೀತಿಯ ಫಲಿತಾಂಶ ಈ ಒಂದು ಪಂದ್ಯದಲ್ಲಿ ಹೊರಬೀಳುತ್ತೆ ನೋಡಬೇಕಾಗಿದೆ. ಟೀಮ್ ಇಂಡಿಯಾ ವರ್ಸಸ್ ರೆಸ್ಟ್ ಆಫ್ ಮಹದೇವಪುರ. ಬಹುಶಃ ನಾಳೆ ದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೂಗೊಟ್ಟುಕೊಂಡು ಆಗಮಿಸಲಿಕ್ಕಿದ್ದಾರೆ ಬಿಗ್ ಬಾಸ್ ಹೀರೋಗಳು, ಆತ್ಮೀಯ ಗೆಳೆಯರು ಕೂಡ ಕೊನೆಯವರೆಗೂ ಕೂಡ ಕನ್ನಡ ನಾಡಿನ ಮನ ಗೆದ್ದಂತವರು ವರ್ತೂರು ಸಂತು ಮತ್ತು ತುಕಾಲಿ ಸಂತೋಷ್ ಅವರು ಬರ್ತಾರೆ. ಅವರಿಗೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ ಮಹದೇವಪುರ ಪ್ರೀಮಿಯರ್ ಲೀಗ್ ಪರವಾಗಿ. ಪೋಪ ತಾರಕ್ ರವಿ ಟೀಮ್ ಇಂಡಿಯಾ ತಂಡದ 12ನೇ ಪ್ಲೇಯರ್ ರಾಪ 12ನೇ ಪ್ಲೇಯರ್ ಬಾಂಡ್ ಈ ಪಕ್ಕ ರಿಷಬ್ ಮಹದೇವಪುರ 12ನೇ ಪ್ಲೇಯರು 12, 13, 14 ఎవరో ఒక రాండ బిరినా ఇమ్మీడియట్ వచ్చిడాలి ఎవడు వాళ్ళు ఎవరಪ್ಪ ಲೈನ್ ಲೇಸೇವళ్ళు ತಾರಕ್ ರವಿ
ఏ పోప టైం అయ్యా అదేం జగ్గెత్తుకోపోయి ఏతం చేస్తావా బందరు బందరు ఏ పౌడర్ కదా పగిలింది మీరు పెయింట్ చేసుకున్నా ಇವಾಗಲ್ಲ ಆಗೋಯ್ತದು ఎవరప్ప వాళ్ళు లైన్లో వేసేవాళ్ళు దయచేసి ఇబ్రీన్ లైన్లో వేయాలా తారక్ రవి టీమిండియా 12నే ప్లేయర్ దయచేసి రావాలన్న పైడ రెస్ట్ ఆఫ్ మాదేపుర వచ్చేవాడు ಅವ್ರನ್ನೂ ನೀನೇ ಕರೆದ್ಬಿಡ ఇంకేం మ్యాచ్ ఇప్పుడో అప్పుడో స్టార్ట్ అవుతుంది ఇట్లా మ్యాచ్ మీరు ఏడా చూసిండేలే దయచేసి అంతా కూకొని చూడండి క్రౌడ్ అబ్బబ్బా ఇట్లా క్రౌడ్ ఇట్లా అమ్మమ్మ ఇంట్లో జనాలు నేను ఏడా చూడలే స్వామి ఏం దగ్గర 3000 ఇంకా 4000 జనాలు అబ్బబ్బబ్బబ్బా అపార్ట్మెంట్ ఇంకా నిలుచుకొని చూస్తూ ఉండరు ఏ యూరోప్ అవుతాడో అనా స్ప్లెండర్ అడ్వర్టైజ్మెంట్ ದಯವಿಟ್ಟು ಟೀಮ್ ಇಂಡಿಯಾವರು ಫೀಲ್ಡಿಂಗ್ ಸಜ್ಜಾಗಬೇಕು Patabi and Santu Jayanta bowler. ಪ್ರದರ್ಶನ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ ಟೀಮ್ ಇಂಡಿಯಾ ಟಾಸ್ ಅನ್ನು ಜಯಿಸಿ ಈಗಾಗಲೇ ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ಅನ್ನುವಂಥ ಸೂಚನೆ ಕೊಡ್ತಾ ಇದ್ದಾರೆ ಮೊದಲ ಆರಂಭಿಕ ರಸ್ತೆ ವಿಭಾಗದಲ್ಲಿ ಜಯಂತರನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ 7 ಓವರ್ ಮ್ಯಾಚ್ ಮೊದಲ ಆರಂಭಿಕ ಆಟಗಾರರಾಗಿ ಸಂತು ಮತ್ತು ಪಟಾಭಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ಜಯಂತ ಮೊದಲ ಸಂದ ಚೆಂಡು ತೀರಾ ಲೋವರ್ ಫುಲ್ ಟಾಸ್ ಮುರಳಿ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ ತಂಡದ ಮತ್ತೆ ಇವಾಗ ಒಂದೋಟ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಪ್ರದರ್ಶನ ಪಂದ್ಯ ಅದೇ ಸೋಟವನ್ನ ಟೀಮ್ ಇಂಡಿಯಾ ವಿರುದ್ಧವಾಗಿ ಇವಾಗ ರಶಾಫ್ ಮಹದೇವಪುರ ಕಲೆ ಹಾಕ್ತಾರೆ ನೋಡಬೇಕಾಗಿದೆ ಮತ್ತೆ ಜಯಂತ್ ಎರಡನೇ ಬಾರಿಗೆ ಸಂದ ಚೆಂಡು ಬಹಳ ಶುದ್ಧವಾಗಿ ಎಸೆತ ಸ್ವಲ್ಪ ಮಟ್ಟಿಗೆ ಒಳ ತಿರುವನ್ನ ಕಂಡುಕೊಳ್ತಾ ಇದೆ
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಅತ್ಯುತ್ತಮ ಒಂದು ತಂಡವನ್ನು ಕಟ್ಟಿ ಇದೇ ಊರಿನಿಂದ ದೂರದ ಬೆಣ್ಣನಗರಿ ದಾವಣಗೆರೆ ಕೂಡ ಬಂದಿದಂತ ಒಂದು ಟೀಮ್ ಇಂಡಿಯಾ ಕ್ವಾಲಿಫೈರ್ ಹಂತವರೆಗೂ ಕೂಡ ಬಿಗು ಹೋರಾಟವನ್ನು ಮಾಡಿ ಕೊನೆ ಹಂತದಲ್ಲಿ ಪಂದ್ಯವನ್ನು ಕಳ್ಕೊಂಡಿತ್ತು. ಅದು ಕೂಡ ಟೆನ್ನಿಸ್ ಕ್ರಿಕೆಟ್ ಲೋಕದ ಕರ್ನಾಟಕದ ವರ್ಲ್ಡ್ ಕಪ್ ಅನ್ನುವಂಥ ಖ್ಯಾತಿಯನ್ನು ಪಡೆದಂತ 15 ಬಾರಿ ಹಗಲು ರಾತ್ರಿಯ ಟೂರ್ನಮೆಂಟ್ ನಡೆಸಿದ ಶಾಮನೂರು ಡೈಮಂಡ್ ಟ್ರೋಫಿ 5 ಲಕ್ಷ ರೂಪಾಯಿ ಹಗಲು ರಾತ್ರಿಯ ಟೂರ್ನಮೆಂಟ್ ಬೆಣ್ಣನಗರಿ ದಾವಣಗೆರೆ ನಡೆದಿತ್ತು. ಆ ಟೂರ್ನಮೆಂಟ್ ಅನ್ನು ಕೂಡ ಆಡಿದ ಟೀಮ್ ಇಂಡಿಯಾ ತಂಡದ ಪರವಾಗಿ ಆಡಿರ್ತಕ್ಕಂಥ ಆಟಗಾರರು ಇವಾಗ ಎದುರು ಬದಲಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮಹದೇವಪುರ ವರ್ಸಸ್ ಟೀಮ್ ಇಂಡಿಯಾ ಅನ್ನುವ ರೂಪದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಜಯಂತ ಸಂದ ಚೆಂಡು ತನ್ಮೂಲಕ ರಿವರ್ಸ್ ಶಾಟ್ ಬಾರಿ ಪಾಯಿಂಟ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟವನ್ನು ಪಟ್ಟಾಭಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 3ಕ್ಕೆ ತಲುಪ್ತಾ ಇದೆ. ಇದೇ ಟೂರ್ನಮೆಂಟ್ ನಿನ್ನೆ ದಿನ ಅತ್ಯುತ್ತಮ ಅರ್ಧ ಶತಕವನ್ನು ಕೂಡ ಸಿಡಿಸಿದ ಆಟಗಾರ ಪಟ್ಟಾಭಿ ಇವಾಗ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದ್ದಾರೆ. ತವರಿನ ಮತ್ತೊಂದು ತಂಡವನ್ನು ಕೂಡಿಕೊಂಡು ಮತ್ತೊಂದೆಡೆ ಸಂತು ಮೊದಲ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೊಬ್ಬ ಏಮಪ್ಪ ಮ್ಯಾಚ್ ಇದೆ. ಇಟ್ಲಾ ಮ್ಯಾಚ್ ಥ್ರಿಲ್ಲಿಂಗ್ ಮ್ಯಾಚ್ ಇದೆ. ಟೀಮ್ ಇಂಡಿಯಾ ವರ್ಸಸ್ ರೆಸ್ಟ್ ಆಫ್ ಮಹದೇವಪುರ. ಗೆಲ್ಸ್ನೋಳ್ಕ 5,000. ಅಬ್ಬಬ್ಬಬ್ಬಬ್ಬ ಲಾಟ್ರಿ. ಹೊಸ ಬೌಲರ್ ಪೇಟಿಯ ಮಂಜಾ ಬೊಕ್ಮ ಮಂಜಾ ಈ ರೀತಿಯಾಗಿ ಬಹಳಷ್ಟು ನಾಮೋದಯಗಳನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಟೆನ್ನಿಸಿನ ಮತ್ತೋರ್ವ ಟ್ರಂಪ್ ಕಾರ್ಡ್ ತಂಡ ಕೂಡ ಮಠಿ ಬೆಂಗಳೂರಿನ ಕಾಯಂ ಸದಸ್ಯ ಮೊದಲ ಆರಂಭಿಕ ಸ್ಪೆಲ್ ಆಟಗಾರ ಕೂಡ ಮಂಜು ಇವಾಗ ಅದ್ಯಾವ ರೀತಿಯಾಗಿ ಎಸೆಗಾರಿಕೆಯನ್ನು ಮಾಡ್ತಾ ನೋಡಬೇಕಾಗಿದೆ ಟೀಮ್ ಇಂಡಿಯಾ ಪರವಾಗಿ. ಮಂಜು ಎಸೆದ ಮೊದಲ ಚೆಂಡು ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇದೆ. ತನ್ಮೂಲಕ ಇವಾಗ ಲಾಂಗ್ ಆನ್ ಸೀಮಾರೇಖೆಯಲ್ಲಿ ಪಟ್ಟಾಭಿ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಸಲ ಕಳ್ಕೊಳ್ತಾ ಇದೆ. ಮಂಜುಗೆ ಮೊದಲ ವಿಕೆಟ್ ಲಭಿಸ್ತಾ ಇದೆ. 3ಕ್ಕೆ 1 ವಿಕೆಟ್ ಸಲ ಕಳ್ಕೊಳ್ತಾ ಇದೆ. ಕಾಡುಗೋಡಿ ಪ್ರೀಮಿಯರ್ ಲೀಗ್ ಅನ್ನ ಅತ್ಯುತ್ತಮವಾಗಿ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಆಟಗಾರ ಕೂಡ ಜಾನ್ ಇವಾಗ ಮಹದೇವಪುರ ಪ್ರೀಮಿಯರ್ ಲೀಗ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ದಾಂಡ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ತನ್ನ ಮೂಲಕ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಅತ್ಯುತ್ತಮ ಒಂದು ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮಂಜು. ಮಂಜು ಎಸೆದ ಚೆಂಡು ಭರ್ಜರಿ ಹೊಡೆತ ತನ್ನ ಮೂಲಕ ಮೆಂಟು ವಿಕೆಟ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್ ಈ ಬಾರಿ ಡನ್ ಸಿಂಗ್ ಅಂಪೈರ್ ವಿಭಿನ್ನ ಶೈಲಿ ತೀರ್ಪನ್ನು ಕೊಡ್ತಾ ಇದ್ದಾರೆ.
ದೇವಪುರ ಮೊದಲ ಹಂತದಲ್ಲಿ ಅತ್ಯುತ್ತಮ ಒಂದು ಸಿಕ್ಸರ್ ಅಂಪೇರ್ ಮುರುಗೇಶ್, ಡ್ಯಾನ್ಸಿಂಗ್ ಮುರುಗೇಶ್ ಅವ್ರಿಗೆ ಒಂದು ಒಳ್ಳೆ ಆಫರ್ ಬಂದಿದೆ. ಈ ಸಲ IPLಗೆ ದಯವಿಟ್ಟು ಕಾಲ್ಸ್ ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ರೆಸ್ಯೂಮ್ ಸ್ವಲ್ಪ ಅವ್ರಿಗೆ ಕೊಡಿ, ರೆಕಮೆಂಡ್ ಮಾಡಿ ನಿಮ್ಮನ್ನ IPLಗೆ ಕಳಿಸ್ಕೊಡೋಣ. ಲನೀನ್ ಗೆಸೆಂದ ಚೆಂಡು ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ ತನ್ನ ಮೂಲಕ. ಇವಾಗ ಮೊದಲ ಹಂತ ಕ್ಷೇತ್ರ ರಕ್ಷಣೆ ಎಡವಟ್ಟನ್ನು ಕಂಡ್ರು ಕೂಡ ಆ ಬಳಿಕ ಬ್ಯಾಕಪ್ ವಿಚಾರ ಒಂದಷ್ಟು ಕೈ ಹಿಡಿತಾ ಇದೆ. ಸದ್ಯ 2 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು ಕೂಡ ಒಂದೇ ಬಾಕಿ ಉಳಿತಾ ಇದೆ. 11ಕ್ಕೆ ತಲುಪ್ತಾ ಇದೆ. ಈ ಓವರ್ನಲ್ಲಿ 2 ವಿಕೆಟ್ಸ್ಗಳು ಈಗಾಗಲೇ ನೆಲಕ್ಕುರುಳಿದೆ. ಒಂದೆಡೆ ಪಟ್ಟಾಭಿ, ಮತ್ತೊಂದೆಡೆ ಜಾನ್. ಇವಾಗ ಸಂತು ಮತ್ತು ಲನಿನ್ ಮಹದೇವಪುರದ ಮತ್ತೋರ್ವ ಅತ್ಯುತ್ತಮ ಆಟಗಾರರು ಅದ್ಯಾವ ರೀತಿಯ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮಂಜು ಎಸೆದ ಚೆಂಡು ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾರೆ ತನ್ನ ಮೂಲಕ. ಡೈರೆಕ್ಟ್ ಹಿಟ್ ಅವಕಾಶಗಳು ತೀರಾ ಕ್ಲೋಸ್ ಆಗಿತ್ತು. ಅಪಾಯಕಾರಿ ರಿಸ್ಕಿ ಸಿಂಗಲ್ ಹೊಡೆದ ಪೂರೈಕೆ ಕೂಡ 2 ಓವರ್ಗಳ ಮುಕ್ತಾಯಕ್ಕೆ 12 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ ಮಹದೇವಪುರ ಆಟಗಾರರು. ರೆಸ್ಟ್ ಆಫ್ ಮಹದೇವಪುರ ಅಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ ವಾಸ್ ಆನ್ 12 run for loss of 2 important wicket. Rest of Mahadevapura. ಲನೀನ್ ಗೆಸೆದ ಚೆಂಡು ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ಔಟ್ ರೈಡ್ಸ್ ಆಗ್ತಾ ಇದೆ ತನ್ನ ಮೂಲಕ. ಬಹಳಷ್ಟು ಕ್ಷೇತ್ರ ರಕ್ಷಣೆ ಪವನ್ ಮಹದೇವಪುರ ಪ್ರೀಮಿಯರ್ ಲೀಗ್ ಪರವಾಗಿ. ಮೂರನೇ ಬಾರಿಗೆ ಜಯಂತ ಸಂದ ಚೆಂಡು ತೀರಾ ಗತಿ ಪರಿವರ್ತನೆ. ಲನಿನ್ ಮತ್ತೆ ಡಾಟ್ ಬಾಲಿ ಅವಕಾಶ ಮಾಡಿಕೊಟ್ರು. ಜಯಂತ್ ಅತ್ಯುತ್ತಮ ಒಂದು ಆರ್ಕೆಯನ್ನು ಮಾಡ್ತಾ ಇದ್ದಾರೆ ಕೂಡ. ರಾಜ್ಯ ಟೆನ್ನಿಸ್ ನಲ್ಲಿ ಅತ್ಯುತ್ತಮ ಒಂದು ನಾಮೋದಯನ ಮಾಡಿದ 2 ತಂಡಗಳು ಕೂಡ ಇವಾಗ ಪರಸ್ಪರ ಮುಖಾಮುಖಿ ಆಗ್ತಾ ಇದೆ ಮಹದೇವಪುರ ಪ್ರೀಮಿಯರ್ ಲೀಗ್ ನಲ್ಲಿ ಪ್ರದರ್ಶನ ಪಂದ್ಯಕ್ಕಾಗಿ.
ತೀರಾ ಸ್ಲೋವರ್ ಎಸೆತ ಟೈಮಿಂಗ್ ಕೈ ಕೊಡ್ತಾ ಇದೆ ತನ್ಮಾಲಕ ಮುರಳಿ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಲನಿನ್ಗೆ ಜೀವದಾನ ಲಭಿಸ್ತಾ ಇದೆ. ಸದ್ಯ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 15ಕ್ಕೆ ತಲುಪ್ತಾ ಇದೆ. 2 ಎಸೆಗಳು ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಜಯಂತ್ ಬಹಳಷ್ಟು ಉತ್ತಮದಿಂದ ಎಸೆತ ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ದಿಲೀಪ್ ಅಣ್ಣ, ಈಗಾಗಲೇ ಮುರಳಿ ಅಣ್ಣ ಒಂದು ಕ್ಯಾಚ್ ಚೆಲ್ಲಿದ್ರು, ಏನ್ ಹೇಳ್ತೀರಾ ಇದ್ರ ಅಭಿಪ್ರಾಯ? ನೀವು ನಿಮ್ಮ ಅನುಭವ ಏನ್ ಹೇಳ್ತೀರಾ? ಪಾಪ ಇನ್ನ ನಿದ್ದೆ ಕಣ್ಣಾಗಿದ್ದಂಗ ಅವ್ನು ಮುರಳಿ. ಸೊ ಇದೇ ಮುರಳಿ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತು ರಾಜ್ಯದ ಟೆನ್ನಿಸ್ ನಲ್ಲಿ ಮಲ್ಟಿ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಭಯ ಎಲ್ರಿಗೂ ಇರುತ್ತೆ. ನಮ್ಮ ಮಂಜೂರ್ ಅವರು ಆಡ್ತಾರೆ, ಆ ತಂಡದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಯುವಂತ ಸಲೀಂ ಜೊತೆಯಾಗಿ ಇದೇ ಮುರಳಿರವರು ಕಣಕ್ಕಿಳಿತಾರೆ. ಬಹುಶಃ ಇವತ್ತು ರಾಜ್ಯದಲ್ಲಿ ಫ್ರೆಂಡ್ಸ್ ಆಟಗಾರ ಇರ್ಬೋದು, ಜೊತೆಗೆ ನ್ಯಾಶ್ ಬೆಂಗಳೂರು ಆಟಗಾರ ಇರ್ಬೋದು, ರಿಯಲ್ ಫೈಟರ್ಸ್ ಇರ್ಬೋದು, ಜಾನ್ಸನ್ ಇರ್ಬೋದು, ಜೈ ಕರ್ನಾಟಕ ಇರ್ಬೋದು, ಇನ್ನಿತರ ರಾಜ್ಯದ ಯಾವುದೇ ತಂಡಗಳಿರ್ಬೋದು, ದಾವಣಗೆರೆ 11 ಇರ್ಬೋದು, ಪ್ರತಿಯೊಂದು ಬೌಲರ್ಗಳ ಬೆವರಳಿಸಿದ ನಮ್ಮೂರಿನ ಮತ್ತೋರ್ವ ಆಟಗಾರ ಇದ್ರೆ ಅದು ಏಕಮಾತ್ರ ಆಟಗಾರ ಮುರಳಿ. ಬಹುಶಃ ಮೈಟಿ ಮುರಳಿ ಎಂದು ಜನಪ್ರಿಯ ಪಡೆದಂತ ಮತ್ತೋರ್ವ ಆಟಗಾರ ಕೂಡ ಬಹುಶಃ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಕೂಡ ದಾಂಡಿಗತ್ವದಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡ್ಬೇಕಾಗಿದೆ. ಇಷ್ಟು ಮಾತು ಹೇಳಿದ್ಯಾ ಅಂದ್ರೆ ಇವಾಗ ನಿದ್ದೆಯಿಂದ ಎದ್ದವ್ ನೋಡು, ಇವಾಗ ಬಿಡಲ್ಲ ಬಿಡು ಕ್ಯಾಚ್ಗಳೆಲ್ಲ. ಮುಳ್ಳೆ ಬಹುಶಃ ಇದರ ಜೊತೆಗೆ ಬಹುಶಃ ISPL ಅನ್ನುವಂತ ಒಂದು ವಿದೇಶಿ ನೆಲದಲ್ಲಿ ಆಡುವಂತ ಒಂದು ಟೂರ್ನಮೆಂಟ್ಗೆ ಕೂಡ ನಮ್ಮ ರಾಜ್ಯದಿಂದ ಆಯ್ಕೆ ಆದಂತ ಮತ್ತೋರ್ವ ಆಟಗಾರ, ನಮ್ಮೂರ ಹುಡುಗ, ನಮ್ಮೂರ ಯುವಕ, ನಮ್ಮೂರ ಕ್ರೀಡಾಪಟು, ಅದು ನಮ್ಮೂರಿಗೆ ಹೆಮ್ಮೆ, ದಟ್ ಈಸ್ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುರಳಿ. ಬೌಲಿಂಗ್ ವಿಭಾಗದಲ್ಲಿ ಪವನ್ ಅಲ್ಲ, ಆ ಕಡೆ ಮುನಿ ಎಸೆದ ಚೆಂಡು ಟರ್ನ್ ಮೂಲಕ ಮಿಡ್ ವಿಕೆಟ್ ಸೀಮಾನ ಕೆಲಸ ಕ್ರಮಿಸ್ತಾ ಇದೆ. 6 ಈ ಬಾರಿ ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಫ್ರಮ್ ಬೆಂಗಳೂರು. ಅವರ ಸಹೋದರರು ಶ್ರೀಯುತ ಲೋಕೇಶ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಪಂದ್ಯಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಇರುವರೆಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮಹದೇವಪುರ ಪ್ರೀಮಿಯರ್ ಲೀಗ್ ಪರವಾಗಿ. ಮುನೀಸಂದ ಚೆಂಡು ವೈಡಿಶ್ ಲಾಂಗ್ ಆಫ್ ವಿಭಾಗದಲ್ಲಿ ಯಶವಂತ ಕ್ಷೇತ್ರ ರಕ್ಷಣೆ ಮಾಡಿದ್ರು ಟೀಮ್ ಇಂಡಿಯಾದ ಮತ್ತೊಬ್ಬ ಕಾಯಂ ಸದಸ್ಯ ಕೂಡ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಚ್ಚುವರಿ ಆಗ್ತಾ ಇದೆ ತಂಡದ ಮೊತ್ತ ಇವಾಗ 24. ಮುನಿಯಸಂದ ಚೆಂಡು ಆಫ್ ಸಿಗ್ನಲ್ ಯಾರ್ಕರ್ ಡೆಲಿವರಿ ತೀರಾ ಸ್ಲೋವರ್ ಆಗಿತ್ತು. ಬೌಲರ್ಸ್ ವರ್ಗ ನಡೀತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಸಂತು ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಕೂಡ ತಂಡದ ಮೊತ್ತ 25. ಈ ಟೂರ್ನಮೆಂಟ್ ಅನ್ನು ಬಹುಶಃ ಯೂಟ್ಯೂಬ್ ಮುಖ್ಯವಾಗಿ ಲಕ್ಷಾಂತರ ಮಂದಿ ತಾವಿದ್ದುಕೊಂಡಲ್ಲೇ ಕುಳಿತುಕೊಂಡು ಏಕಕಾಲಕ್ಕೆ ಯೂಟ್ಯೂಬ್ ಮುಖ್ಯವಾಗಿ ನೇರ ಪ್ರಸಾರ ನೋಡಬಹುದಾಗಿದೆ. ಮಹದೇವಪುರ ಪ್ರೀಮಿಯರ್ ಲೀಗ್ ಅನ್ನುವಂಥ ರೂಪದಲ್ಲಿ ಇವಾಗ ಯೂಟ್ಯೂಬ್ನಲ್ಲಿ ಇಲು ಮಾಲಕತ್ವದಲ್ಲಿ ಐಸ್ಪೋರ್ಟ್ಸ್ ಸಂಸ್ಥೆ 3 ಕ್ಯಾಮೆರಾಗಳನ್ನು ಬಳಸಿಕೊಂಡು 8 ಟವರ್ಗಳ ಅಡಿಭಾಗದಲ್ಲಿ ಅತ್ಯುತ್ತಮ ಒಂದು ಹೊಣನ ಬಳಕಿನ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಐಸ್ಪೋರ್ಟ್ಸ್ ಇತ್ತೀಚಿನ ಅತಿ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮ ಒಂದು ಕಾಯಕವನ್ನು ಬಳಸಿ ಅತ್ಯುತ್ತಮ ಕ್ಯಾಮೆರಾಮನ್ಗಳನ್ನು ಬಳಸಿಕೊಂಡು ರಾಜ್ಯದಲ್ಲಿ ಪ್ರತಿನಿತ್ಯ ಕೂಡ ಮನೆ ಮಾತಾಗುವ ಕ್ರೀಡಾಲೋಕದ ಮತ್ತೊಂದು ನೇರ ಪ್ರಸಾರದ ಜನಪ್ರಿಯ ಸಂಸ್ಥೆ ಕೂಡ ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ.
ಅವರಿಗೆ ಕೂಡ ನಾವು ಕೃತಜ್ಞತೆ ಬಯಸ್ತೇವೆ, ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸದ್ಯ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ ಇವಾಗ 26-2. 4 ಓವರ್ಗಳ ಮುಕ್ತಾಯ, ತಂಡದ ಮೊತ್ತ 26-2 ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ. ರೆಸ್ಟ್ ಆಫ್ ಮಹದೇವಪುರ. ಹೊಸ ಬೌಲರ್ ಯಾಸಾರಿ ಭಾಗದಲ್ಲಿ ಇವಾಗ ಯಶವಂತ್. ನೀಳಕಾಯದ ಮತ್ತೊಬ್ಬ ಟ್ರಂಪ್ ಕಾರ್ಡ್ ಬೌಲರ್ ಯಶವಂತ್ ಇವಾಗ ಎಸ್ಆರ್ ಭಾಗದಲ್ಲಿ ಅವರನ್ನು ಎದುರಿಸಿ ಆಡುವಂತ ಆಟಗಾರ ಲಲಿನ್, ಮತ್ತೊಬ್ಬ ಅತ್ಯುತ್ತಮ ಲೆಫ್ಟಿ ಆಟಗಾರ. ಕಳೆದ 80-90 ದಶಕದಲ್ಲಿ ಪಂದ್ಯವನ್ನಾಡಿದ ಬಹಳಷ್ಟು ಮಂದಿ ಹಿರಿಯ ಆಟಗಾರರೆಲ್ಲರೂ ಕೂಡ ಇವತ್ತು ಕ್ರಿಕೆಟ್ನಿಂದ ನೇಪಥ್ಯಕ್ಕೆ ಸರಿಯುವಂತ ಆಲೋಚನೆಯನ್ನು ಮಾಡ್ತಾ ಇದ್ರೆ, ಕೆಲವು ಹಿರಿಯ ಆಟಗಾರರು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇವತ್ತು ಕ್ರಿಕೆಟ್ ರಂಗದಿಂದ ನೇಪಥ್ಯಕ್ಕೆ ಸರಿದಿದ್ದಾರೆ. ಅವರ ಆ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನದಲ್ಲಿ ಇವತ್ತು ಯುವ ಆಟಗಾರರು ಕ್ರಿಕೆಟ್ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಸಮಾನವಾಗಿ ಇವತ್ತು ರಾಜ್ಯದ ಸುತ್ತಗಳಲ್ಲೂ ಕೂಡ ಕೆಲವೊಂದು ಸಂಘ ಸಂಸ್ಥೆಗಳು ಅತ್ಯುತ್ತಮವಾಗಿ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಕೆಲವರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಗಲಿದಂತ ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಬಳಗದವರು ಅತ್ಯುತ್ತಮ ಟೂರ್ನಮೆಂಟ್ ನಡೆಸಿದರೆ, ಕೆಲವರು ತಮ್ಮ ಖಜಾನೆಯಲ್ಲಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಿಕೊಂಡು ಅತ್ಯುತ್ತಮ ಟೂರ್ನಮೆಂಟ್ ನಡೆಸ್ತಾರೆ. ಕೆಲವರು ತಮ್ಮ ಖಜಾನೆಯನ್ನು ತುಂಬಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಆ ಹೆಸರನ್ನು ಬಳಸ್ತಾರೆ. ಇನ್ನು ಕೆಲವರು ಇವಾಗ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಅಲ್ಲಿರುವಂತಹ ಮತ್ತೊಂದು ನವೋದಯ 8 ಬಾರಿ ಅಂಬಾರಿಯನ್ನು ಹೊತ್ತಂತಹ ಚಿನ್ನದ ಅಂಬಾರಿಯನ್ನು ಹೊತ್ತಿರ್ತಕ್ಕಂತಹ ಆನೆ ಮೈಸೂರು ದಸರಾದಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ ಅರ್ಜುನನ ಹೆಸರಿನಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಕ್ರೀಡಾ ಲೋಕದಲ್ಲಿ ಬಹಳಷ್ಟು ಸದ್ದನ್ನು ಮಾಡ್ತಾ ಇದೆ. ಕ್ರೀಡೆಗೆ ಬೆಲೆ ಕೊಡುವಂತವರು ಅತ್ಯುತ್ತಮ ಕ್ರಿಕೆಟ್ ನಡೆಸಿದ್ರೆ, ಇನ್ನು ಕೆಲವರು ಹಣವನ್ನು ಮಾಡುವಂತ ಉದ್ದೇಶದಲ್ಲೇ ಒಂದಷ್ಟು ಟೂರ್ನಮೆಂಟ್ ಅನ್ನು ಮಾಡ್ತಾರೆ. ಅದಕ್ಕೆ ಸರಿಸಮಾನವಾಗಿ ಕೆಲವೊಂದು ಟ್ರೆಂಡ್ಗಳು, ಕೆಲವೊಂದು ಹೆಸರುಗಳು ಕೂಡ ಅಳವಡಿಕೆ ಆಗ್ತಾ ಇದೆ. ಈ ರೀತಿಯಾಗಿ ದಿನದ ದಿನಕ್ಕೆ ಇವತ್ತು ಕ್ರಿಕೆಟ್ ರಾಜ್ಯದಲ್ಲಿ ಬಹಳಷ್ಟು ವ್ಯಾಪಕವಾಗಿ ಅತಿ ಶೀಘ್ರಗತಿಯಲ್ಲೇ ನಿಮಿಷದಿಂದ ನಿಮಿಷಕ್ಕೆ, ಸಮಯದಿಂದ ಸಮಯಕ್ಕೆ ಅತಿ ಶ್ರೀಮಂತಿಕೆಯಿಂದ ಸಾಗಿ ಹೋಗ್ತಾ ಇದೆ. ಈತ ನಡುವೆ ಮತ್ತೆ ಒಂದು ಓಟದ ಹೆಚ್ಚುವರಿ, ತಂಡದ ಮೊತ್ತ 28. ಮತ್ತ ಯಶವಂತ್ ಲೀಗ್ ಹಂತದಲ್ಲಿ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ಕೊಟ್ಟ ಬಜರಂಗಿ ಆಟಗಾರ ಕೂಡ. ಲನೀನ್ಗೆ ಸಂದ ಚೆಂಡು ತನ್ಮೂಲಕ ಈಗ ಮತ್ತೆ ಅವಕಾಶಗಳು ಬರ್ತಾ ಇದೆ. ನೇರ ಗುರಿ, ರನ್ಔಟ್. ಪವನ್ ಕೈ ಕೊನೆ ಒಂದಷ್ಟು ಬಾಕಿ ಉಳಿತಾ ಇದೆ. ಮತ್ತೆ ಸಂತೋಷ್ ಶಾಯ್ಕರ್ ಭಾಗದಲ್ಲಿ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಹುದ್ದಾರಿ ಆವರಿಸಿಕೊಂಡು ಬ್ಯಾಕ್ವರ್ಡ್ ಶಾರ್ಟ್ ಆಗಿ ಭಾಗವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಂತು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ ರಶ್ ಆಫ್ ಮಹದೇವಪುರ ಟೀಮ್ ಇಂಡಿಯಾ ವಿರುದ್ಧವಾಗಿ. ಇವಾಗ ಅಂತಿಮ 12 ಓವರ್ಗಳ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 3, ತದನಂತರ 2 ಓವರ್ಗಳ ಮುಕ್ತಾಯಕ್ಕೆ 12, ಆ ಬಳಿಕ 3ನೇ ಓವರ್ನ ಮುಕ್ತಾಯಕ್ಕೆ 16, ತದನಂತರ 4 ಓವರ್ಗಳ ಮುಕ್ತಾಯಕ್ಕೆ 26, ಇವಾಗ 5 ಓವರ್ಗಳ ಮುಕ್ತಾಯಕ್ಕೆ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿ ಓವರ್ನಲ್ಲೂ ಕೂಡ ಮೊತ್ತವನ್ನು ಕಲೆ ಹಾಕ್ತಾ ಇದ್ದಾರೆ, ರನ್ ಅನ್ನು ಜೋಡಣೆ ಮಾಡ್ತಾ ಇದ್ದಾರೆ ರಶ್ ಆಫ್ ಮಹದೇವಪುರ ಕ್ರಿಕೆಟರ್ಸ್.
ಇವಾಗ ಮತ್ತೊಂದು ಅತ್ಯುತ್ತಮ ಆಟಗಾರ ಬಾಲ ಕ್ರೀಡಾ ಪ್ರೋತ್ಸಾಹಕರು ಕೂಡ ಅಂಕಣ ಭಾಗದಲ್ಲಿದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮಂಜು ಬಾಲು ಎಸೆದ ಚೆಂಡು ಬಹಳ ಸುತ್ತಮುತ್ತ ಸ್ವೀಪ್ ಶಾಟ್ ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೈಕ್ ಸೀಮೆಗೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಒಂದೋಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ನೀನು ಆಟಗಾರರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ರೆಡಿಯಾಗಿದೆ. ದಯವಿಟ್ಟು ಪ್ಲೇಯರ್ಸ ಊಟ ಮಾಡೋರು ದಯವಿಟ್ಟು ಬೇಗ ಊಟ ಮಾಡ್ಕೊಬೋದು. ಮತ್ತೆ ಮಂಜು ಅಬ್ಬಬ್ಬಾ. ತೀರಾ ಸ್ಲಾಟ್ ನಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ಪರ್ಫೆಕ್ಟ್ ಶಾಟ್. ಈ ಬಾರಿ ಮಿಡ್ ವಿಕೆಟ್ ಸೀಮಾಕ್ಕೆ ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆರೋಟದ ಇವಾಗ 41 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಅಂತಿಮ 6 ಎಸೆಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಗೌರವಾನ್ವಿತ ಮೊತ್ತವನ್ನು ಕಲೆ ಹಾಕ್ತಾ ಇದ್ದಾರೆ ರೆಸ್ಟ್ ಆಫ್ ಮಹದೇವಪುರ. ಚಿರು ಕೂದಲು ತುಂಬಾ ಉದುರಿದೆ. ಕಾಡಲ್ಲಿ ಒಂದು ಸೊಪ್ಪು ಉಂಟು. ಆಟಗಾರರು ದಯವಿಟ್ಟು ಯಾರ್ಯಾರು ಊಟ ಮಾಡಬೇಕು ದಯವಿಟ್ಟು ಬಂದು ಊಟ ಮಾಡಿ. 41 ತಂಡದ ಒಟ್ಟು ಮೊತ್ತ. ಇವಾಗ ಮತ್ತೆ ಯಶವಂತ್ ಮೊದಲ ಹಂತದಲ್ಲಿ ಜಯಂತ 2 ಓವರ್ ಸೇರಿಕೆ ಮಾಡಿದ್ರು. ಆ ಬಳಿಕ ಮಂಜು 2 ಓವರ್ ಸೇರಿಕೆ ಮಾಡಿದ್ರು. ಆ ಬಳಿಕ ಮುನಿ 1 ಓವರ್ ಸೇರಿಕೆ ಮಾಡಿದ್ರು. ಇವಾಗ ಯಶವಂತ ಕೂಡ ತನ್ನ ಕಂಚಿನ 2ನೇ ಓವರ್ ಸೇರಿಕೆ ಎಸೆತಾ ಇದ್ದಾರೆ. ಈ ರೀತಿಯಾಗಿ 4 ಮಂದಿ ಬೌಲರ್ಗಳನ್ನು ಕಳಕಿಳಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ.
ಯಶಸ್ವಿ ಭಾಗದಲ್ಲಿ ಪ್ರದರ್ಶನ ಪಂದ್ಯ ಕೂಡ ಒಂದಷ್ಟು ಹೈ ವೋಲ್ಟೇಜ್ ಆಗಿ ಸಾಗ್ತಾ ಇದೆ. ಅತ್ಯುತ್ತಮ ಆಟಗಳನ್ನು ಬಳಸಿಕೊಂಡು ಆಡ್ತಾ ಇದೆ ಒಂದೆಡೆ ಟೀಮ್ ಇಂಡಿಯಾ. ಜಯಂತ, ಮಂಜು, ಮುನಿ, ಪವನ್, ಯಶ್ ಈ ರೀತಿಯಾಗಿ ಕೆಲವೊಂದು ಆಟಗಳನ್ನು ಬಳಸಿ ಪಂದ್ಯವನ್ನು ಆಡ್ತಾ ಇದೆ. ಮತ್ತೊಂದೆಡೆ ಮಹದೇವಪುರ, ಸಂತು, ಪಟ್ಟಾಭಿ, ಜಾನ್, ಲನಿನ್, ಬಾಲಾ, ಮಂಜು ಈ ರೀತಿ ಆಟಗಾರರ ಬಳಸಿ ಪಂದ್ಯವನ್ನು ಆಡ್ತಾ ಇದೆ. ವೈಟ್ ಬಾಲ್ ಎಕ್ಸ್ಟ್ರಾ ಒಂದು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 42ಕ್ಕೆ ತಲುಪ್ತಾ ಇದೆ. 42 ರನ್ಸ್ ತಂಡದ ಮತ್ತೆ ಇವಾಗ 42. ಮತ್ತೆ ಯಶವಂತ್ ಬಾಲನಿಗೆ ಸಂದ ಚೆಂಡು ತೀರಾ ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ಬಹಳಷ್ಟು ಮಂದಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಒಂದು ಪಂದ್ಯ ಕೂಡ ನಡೀತಾ ಇದೆ. ಊರ ಮನೆ ಸಹಕಾರ, ಪ್ರೋತ್ಸಾಹ, ಬೆಂಬಲ ಎಲ್ಲವೂ ಕೂಡ ಮಹದೇವಪುರ ಪ್ರೀಮಿಯರ್ ಲೀಗ್ಗೆ ಸಾಗಿ ಬರ್ತಾ ಇದೆ. ಬಹಳಷ್ಟು ಉತ್ತಮ ಸತ್ತ ಆಪ್ಸ್ಟಿಕ್ ನಲ್ಲಿ ಯಾರ್ಕರ್ ಡೆಲಿವರಿ ಬಾಲ ಬ್ಯಾಕ್ ಪುಷ್ ಮುಖೇನವಾಗಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 43ಕ್ಕೆ ತಲುಪ್ತಾ ಇದೆ. ಲಾಸ್ಟ್ ಓವರ್ 4 ಎಸ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೂಡ ಮುಕ್ತಾಯದ ಅಂಚಿನಲ್ಲಿ. ಈತ ನಡುವೆ ಯಶವಂತ್ ಮಂಜುಗೆ ಸಂದ ಚೆಂಡು ತೀರಾ ಯಾರ್ಕರ್ ಡೆಲಿವರಿ ಲೆಗ್ ಬಿಫೋರ್ ದ ವಿಕೆಟ್. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಕೂಡ. ಅತ್ಯುತ್ತಮದ ಬೌಲಿಂಗ್ ಎಸೆತಾ ಇದ್ದಾರೆ ಯಶವಂತ. ಇವಾಗ ಅಂತಿಮ 2 ಎಸ್ಗಳು 3 ಎಸ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನ ಕಲೆ ಹಾಕ್ತಾ ನೋಡಬೇಕಾಗಿದೆ ಕೂಡ. ಬಹಳ ಉತ್ತಮ ಎಸೆತ. ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಗೋಟಾಳ ಹಿಂಭಾಗದಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಕಟ್ಟಿ ರಾಜ್ಯದೆಲ್ಲೆಡೆ ಪರಿಚಯಿಸಿದ ಮತ್ತೋರ್ವ ಅತ್ಯುತ್ತಮ ಆಟಗಾರ ಕೂಡ ಪವನ್. ಈ ಟೂರ್ನಮೆಂಟಿನ ವರ್ತೂರು ಬಾಬು ಜೊತೆಗಾಗಿ ಸಂಘಟಕರಾಗಿ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥವ್ರು ಪವನ್. ಈತ ನಡುವೆ ಮಂಜುಗೆ ಸಂದ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಇವಾಗ ಒಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮತ್ತೆ ಇವಾಗ 44. ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್, ಕೊನೆಯ ಓವರ್. ಇವಾಗ ಆರಂಭಿಕ ಸೆಷನ್ ಮುಕ್ತಾಯದ ಅಂಚಿನಲ್ಲಿ ಬಾಲ ಚೆಂಡನ್ನು ಎದುರಿಸಬೇಕಾಗಿದೆ. ಬಾಲನಿಗೆ ಸಂದ ಅಂತಿಮ ಚೆಂಡು ಕ್ಲೀನ್ ಬಾಲ್ ಔಟ್ ಮಾಡಿ ಬಾಲು ವಿಕೆಟ್ ಕೂಡ ಪತನ. ಆ ನಿಟ್ಟಿನಲ್ಲಿ 5 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. 44 ಓಟವನ್ನು ದಾಖಲಿಸ್ತಾ ಇದ್ದಾರೆ. 45 ಟಾರ್ಗೆಟ್ ಸಂಖ್ಯೆ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿದೆ ಟೀಮ್ ಇಂಡಿಯಾ ರಶ್ ಆಫ್ ಮಹದೇವಪುರ ವಿರುದ್ಧವಾಗಿ.
ಮುರಳಿ 45 ಟಾರ್ಗೆಟ್ ಸಂಖ್ಯೆ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿದೆ ಟೀಮ್ ಇಂಡಿಯಾ. ಮಂಜು ಎಸ್ಎಂದ ಮೊದಲ ಚೆಂಡು ಲೆಗ್ಸಿಗೆ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ವೈಟ್ ಮುಖೇನವಾಗಿ ಟೀಮ್ ಇಂಡಿಯಾ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವಾಗ 42 ಎಸೆತ, 44 ಓಟದ ಅವಶ್ಯಕತೆ ಇದೆ. ಅದ್ಯಾವ ರೀತಿಯಾಗಿ ಒಂದು ಮೊತ್ತವನ್ನ ಟಾರ್ಗೆಟ್ ಸಂಖ್ಯೆನ ಮಲ್ಟಿಪಲ್ ಆಟವನ್ನು ಆಡುವಂತ ಅವಕಾಶ ಇದೆ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡಬೇಕಾಗಿದೆ ಕೂಡ. ಮತ್ತೆ ಮಂಜು ಟು ಮುರಳಿ. ಮುರಳಿಗೆ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ಡಾಟ್ ಬಾಲ್ ಸೇರ್ಪಡೆ ಕೂಡ. ಅತ್ಯುತ್ತಮ ಆಟಗಾರ ಕೂಡ, ಮೈಟಿ ಬೆಂಗಳೂರಿನ ಕಾಯಂ ಸದಸ್ಯ ಕೂಡ ಮುರಳಿ. ರಾಜ್ಯದೆಲ್ಲಡ ಅಭಿಮಾನಿಗಳನ್ನ ಪಡೆದಿರ್ತಕ್ಕಂಥವ್ರು ಅತ್ಯುತ್ತಮ ಸೌಮ್ಯ ಸ್ವಭಾವದ ಆಟಗಾರ ಕೂಡ. ವೃತ್ತಿಯಲ್ಲಿ ಶಿಕ್ಷಕರು, ಕ್ರೀಡಾಪಟುಗಳು ಕೂಡ, ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಮುರಳಿ. ಮತ್ತೆ ಮಂಜು ಎಸ್ಆರ್ ಭಾಗದಲ್ಲಿ ಮಂಜು ಮುರಳಿಗೆ ಚೆಂಡು ತನ್ನ ಮೂಲಕ ಇವಾಗ ಔಟ್ಸೈಡ್ ಮುಖ್ಯವಾಗಿ ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾರೆ. ಆ ನಿಟ್ಟಿನಲ್ಲಿ ಮುರಳಿ ವಿಕೆಟ್ ಪತನ. 1ಕ್ಕೆ 1 ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಟೀಮ್ ಇಂಡಿಯಾ. ಮಹದೇವಪುರ ಮೊದಲ ಹಂತದಲ್ಲಿ ಚಾಲಕರ ಸೀಟ್ನೆಲ್ಲ ತುಳಿತಾ ಇದೆ. ಹೊಸ ಆಟಗಾರ ಇವಾಗ ಪ್ರದೀಪ್ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅದ್ಯಾ ಲಕ್ಷಣ ಮಾಡ್ತಾ ಇದ್ದಾರೆ ಎಸ್ಆರ್ ವಿಭಾಗದಲ್ಲಿ ಮಂಜು. ಅರಮನಸ್ಸಿನ ಹೊಡೆತಗಳು ಬರ್ತಾ ಇದೆ. ಎಸೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಇನ್ನು ಕೂಡ 4 ಎಸೆತಗಳು ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈ ಹಂತದ ಚಡಿನ ಗತಿಯನ್ನು ಗಮನಿಸಿಕೊಂಡು ಬಾಲ್ಟಿಬಲ್ ಆಟವನ್ನು ಆಡಿದ್ರು ಕೂಡ ಪ್ರದರ್ಶನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮತ್ತೆ ಜಯಬರಿ ಬಾರಿಸುವ ಅವಕಾಶ ಇದೆ. ಇಲ್ಲದಿದ್ರೆ ಮಹದೇವಪುರ ಎದುರಾಳಿಗೆ ಚಳ್ಳೆಯನ್ನು ತಿಳಿಸುವಂತ ಎಲ್ಲಾ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಮಂಜು ಎಸೆದ ಚೆಂಡು ನೋ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಒಂದು ಆಟ ಸೇರ್ಪಡೆ ಕೂಡ. ಇವಾಗ ಫ್ರೀ ಹಿಟ್ ಅವಕಾಶಗಳಿದೆ. ನೋ ಬಾಲ್ ಸೂಚನೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಫ್ರೀ ಹಿಟ್ ಅವಕಾಶಗಳು. ಕಲ್ಪತರು ನಾಡಿನ ನಿರ್ಣಾಯಕರು ತುಮಕೂರಿನ ತೇಜಸ್ ಕ್ವಾಲಿಫೈಡ್ ಅಂಪೈರ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಬೆಂಗಳೂರಿನ ಡಾನ್ಸಿಂಗ್ ಅಂಪೈರ್ ಮುರುಗೇಶ್. ಫ್ರೀ ಹಿಟ್ ಅವಕಾಶಗಳು. ಫ್ರೀ ಹಿಟ್ ಚೆಂಡು ಅಂತಿಮ ಹಂತದಲ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ಡಾಟ್ ಬಾಲ್ ಸೇರ್ಪಡೆಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಇನ್ನು ಕೂಡ 3 ಎಸೆತಗಳು ಮಂಜು ಅವರಲ್ಲಿ ಬಾಕಿ ಉಳಿತಾ ಇದೆ. ಮಿಡಾನ್ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಶಾರ್ಟ್ ಲೆಗ್ ಕಾಣ್ತಾ ಇದೆ. ವಿಕೆಟ್ ಕೀಪರ್ ಇದೆ, ಸ್ಲಿಪ್ ಇದೆ, ಪಾಯಿಂಟ್ ಇದೆ, ಕವರ್ಸ್ ಇದೆ. ಜೊತೆಗೆ ಶಾರ್ಟ್ ಟರ್ನ್ ಕೂಡ ಕ್ಷೇತ್ರ ರಕ್ಷಣೆ ಇದೆ. ಶಾರ್ಟ್ ಅಕ್ಷಾ ಕವರ್ಸ್ ಕೂಡ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಮಂಜು ಎಸೆದ ಚೆಂಡು ಬೌಲರ್ಸ್ ಬಗ್ಗೆ ಆಟವನ್ನು ಆಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಾಲ್ ಟು ಬಾಲ್ ಆಟ ಖಂಡಿತವಾಗಿ ಇದೇ ರೀತಿಯಾಗಿ ಸಾಗಿದ್ರೆ ಈ ಪ್ರದರ್ಶನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಇದೇ ಪರಿಸರದ 2 ತಂಡಗಳು ಇವಾಗ ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿವೆ. ಅದ್ಯಾವ ರೀತಿಯ ಫಲಿತಾಂಶ ಹೊರಬೀಳುತ್ತೆ ನೋಡಬೇಕಾಗಿದೆ.
ಒಂದೆಡೆ ಲೀಗ್ ಅಂತೇಳಿ ಅತ್ಯುತ್ತಮ ಆಟವನ್ನು ಆಡಿದ ಎರಡು ತಂಡದ ಆಟಗಾರರು. ಶಾಟ್ ಮಾಡುವಂತ ಪ್ರಯತ್ನ, ಪರ್ಫೆಕ್ಟ್ ಗ್ಯಾಪ್ ಶಾಟ್ ಈ ಬಾರಿ ತನ್ಮೂಲಕ ಡೀಪ್ ಕವರ್ ಸೀಮಾನಕರ ಕ್ರಮ. ಕ್ರೀಡಾ ಪ್ರೋತ್ಸಾಹಕರು ಈ ಮುಖ್ಯ ವೇದಿಕೆಯಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಅಮೃತಾಸದ ಮುಖಾಂತರವಾಗಿ ಒಂದು ಪಂದ್ಯದ ಟಾಸ್ ಕಾರ್ಯಕ್ರಮ ಕೂಡ ನಡೆದಿತ್ತು. ಮೊದಲ ಅಂತಿಮ ಸತ್ತ ಪರ್ಫೆಕ್ಟ್ ಶಾಟ್ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಪ್ರತಿ ಒಂದು ಓಟವನ್ನು ಪಡ್ಕೊಂಡ್ರು. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. 1 ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಇವಾಗ ಅಂತಿಮ 36 ಎಸೆತ, 38 ಓಟದ ಅವಶ್ಯಕತೆ. 36ಕ್ಕೆ 38. ಅದ್ಯಾವ ರೀತಿಯಾಗಿ ಈ ಪಂದ್ಯವನ್ನು ಜಯಿಸ ನೋಡಬೇಕಾಗಿದೆ. ಮಹದೇವಪುರ ವಿರುದ್ಧವಾಗಿ ಟೀಮ್ ಇಂಡಿಯಾ. ನೋಡಿ, ಅಲ್ಲಿರುವಂತ ಪ್ರತಿಯೊಂದು ಕ್ರೀಡಾ ಪ್ರೇಕ್ಷಕರಿಗೆ ಶುಚಿರುಚಿಯಾಗಿರ್ತಕ್ಕಂಥ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಸಕ್ತರು ದಯವಿಟ್ಟು ಅಲ್ಲಿ ತೆರಳಿ ಇಮಿಡಿಯೇಟ್ಲಿ ನೀವು ಅದನ್ನು ಸ್ವೀಕರಿಸಿಕೊಳ್ಬೇಕು ಅನ್ನೋದಾಗಿ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ. ಊಟದ ಕೌಂಟರ್ ಕ್ಲೋಸ್ ಆದ ಬಳಿಕ ಊಟ ಬೇಕು ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಸಿಗೋದಿಲ್ಲ. ಅದಕ್ಕೆ ಕೂಡ ಒಂದು ಸಮಯ ಇದೆ. ಆ ಸಮಯದ ಸೂಚನೆ ಇವಾಗ ಗೇಟ್ ಓಪನ್ ಆಗಿದೆ. ದಯವಿಟ್ಟು ಊಟವನ್ನು ಪಡ್ಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಯಾಸ್ತಾರಿ ಭಾಗದಲ್ಲಿ ಇವಾಗ ಸತೀಶ್ 36 ಎಸೆತ, 38 ಓಟದ ಅವಶ್ಯಕತೆ. ಪಂದ್ಯವನ್ನು ಉಳಿಸುವ ಲೆಕ್ಕಾಚಾರದಲ್ಲಿ ಎರಡು ತಂಡಗಳು ಇವಾಗ ಸ್ಪರ್ಧಾಂಕಣದಲ್ಲಿ ಪೈಪೋಟಿಯನ್ನು ಮಾಡ್ತಾ ಇದೆ. ಅದ್ಯಾವ ತಂಡದ ಕೊರಳಿಗೆ ವಿಜಯಲಕ್ಷ್ಮಿ ಹೊಲಿತಾಳೆ ಕಾದು ನೋಡಬೇಕಾಗಿದೆ. ಸತೀಶ್ ಹಸಂದ ಚೆಂಡು ಬ್ಯಾಕ್ ಫುಟ್ ಮುಖಾಂತರವಾಗಿ ಕವರ್ಸ್ ಭಾಗದಲ್ಲಿ ಪಂಚ್ ಮಾಡಿದ್ರು. ತನ್ಮೂಲಕ ಸೀಮಾನ ಕ್ಯಾಚಿನಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. 3 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ. ಇವಾಗ ಪವನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮತ್ತೆ ಸತೀಶ್ ಬಹಳ ಉತ್ತಮ ಎಸೆತ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ವರ್ತೂರು ಬಾಬು ಜೊತೆಯಾಗಿ ಒಂದು ಟೂರ್ನಿಮೆಂಟ್ ಅತ್ಯುತ್ತಮ ಒಂದು ಆಲೋಚನೆ ಯೋಜನೆಯ ಮುಖಾಂತರವಾಗಿ ನಡೆಸ್ತಾ ಇರ್ತಕ್ಕಂಥವ್ರು ಪವನ್ ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ನಾಯಕರಾಗಿ ಅತ್ಯುತ್ತಮ ಆಟವನ್ನ ಕೂಡ ಆಡುವಂತ ಆಟಗಾರರು. ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿದ್ರು. ರಕ್ಷಣಾತ್ಮಕ ಆಟ ಬೌಲರ್ಸ್ ಬಗ್ಗೆ ನಡೀತಾ ಇದೆ. ತನ್ಮೂಲಕ ನೆಟ್ಟ ನೇರ ಹೊಡೆತಳೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 11ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ 11. ಸಮಯಕ್ಕೆ ಸರಿಯಾಗಿ ಸಿಂಗಲ್ ಮತ್ತು ಒಂಟಿ ಮತ್ತು ಅವಳಿ ಓಟಗಳ ಮಹತ್ವವನ್ನು ಅರಿತು ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಆಟಗಾರರು ಪವನ್. ಮತ್ತೊಂದೆಡೆ ಬಿರುಸಿನ ಹೊಡೆತಗಳ ಆಟಗಾರ ಕೂಡ ಸ್ವಿಚಿಟಿನ ಹೆಸರುವಾಸಿ ಆಟಗಾರ ಪ್ರದೀಪ. ಸತೀಶ್ ಹಸಂದ ಚೆಂಡು ತನ್ಮೂಲಕ ಲಾಂಗ್ ಆನ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್ ಈ ಬಾರಿ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಭರ್ಜರಿ
17 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 30 ಎಸೆತ 28ರ ಅವಶ್ಯಕತೆ. 30ಕ್ಕೆ 28 ಓಟಗಳು ಬರಬೇಕಾಗಿದೆ. ಮೊದಲು 42ಕ್ಕೆ 45, ಆ ಬಳಿಕ 36ಕ್ಕೆ 38, ತದನಂತರ ಇವಾಗ ಪ್ರಸ್ತುತ 30 ಎಸೆತ 28 ಓಟದ ಅವಶ್ಯಕತೆ ಇದೆ. ಇದೇ ಪರಿಸರದ 2 ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಂಕಣದಲ್ಲಿ ಇವಾಗ ಮುಖಾಮುಖಿಯಾಗಿದೆ. ಪ್ರದರ್ಶನ ಪಂದ್ಯವನ್ನು ಕೂಡ ಆಡ್ತಾ ಇದ್ದಾರೆ. ಎಸ್ಆರ್ ಭಾಗದಲ್ಲಿ ಇವಾಗ ವೆಂಕಟೇಶ್ ಯಾರ ಬೆಂಕಿ, ಮತ್ತೋರ್ವ ವಿಕೆಟ್ ಟೇಕಿಂಗ್ ಬೌಲರ್ ವೆಂಕಿ ಅದ್ಯಾವ ರೀತಿಯಾಗಿ ಚೆಂಡನ್ನು ತೇಲಿ ಬಿಡ್ತಾ ನೋಡಬೇಕಾಗಿದೆ. ಒಂದೆಡೆ ಮಹದೇವಪುರ ತಂಡ, ಮತ್ತೊಂದೆಡೆ ಟೀಮ್ ಇಂಡಿಯಾ ತಂಡ. ಮತ್ತೆ ವೆಂಕಿ ಎಸ್ಆರ್ ಭಾಗದಲ್ಲಿ ಅಂತಿಮ 30 ಎಸೆತ 28ರ ಅವಶ್ಯಕತೆ. ಪವನ್ ಎಸೆದ ಚೆಂಡು ಬಹಳ ಶುದ್ಧವಾದ ರಿವರ್ಸ್ ಶಾಟ್, ತನ್ಮೂಲಕ ಇವಾಗ ಕವರ್ ಸೀಮಾನಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಈ ಬೌಂಡ್ರಿಯ ಮುಖೇನವಾಗಿ 21ಕ್ಕೆ ತಲುಪ್ತಾ ಇದೆ. 21 ರನ್. ವೆಂಕಿ ಎಸೆದ ಚೆಂಡು ಬಹಳ ಶುದ್ಧ ನಡೆತ ಲೆಗ್ಲಾನ್ಸ್ ಮಾಡುವಂತ ಪ್ರಯತ್ನವನ್ನ ಪವನ್ ಮಾಡಿದ್ರು. ಅತ್ಯುತ್ತಮ ಆಟಗಾರ ಕೂಡ ಮತ್ತೆ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 21 ಓಟದ ಜೊತೆ ಆಟವನ್ನು ಆಡ್ತಾ ಇದ್ದಾರೆ ಪ್ರದೀಪ್ ಮತ್ತು ಪವನ್. ಇದೇ ರೀತಿಯ ಜೊತೆಯಾಟವನ್ನ ಲೆನಿನ್ ಮತ್ತು ಸಂತು ಆಡಿದ್ರು ಮಹದೇವಪುರ ಪರವಾಗಿ. 9ಕ್ಕೆ 2 ವಿಕೆಟ್ಸ್ ಕಳ್ಕೊಂಡ ತಂಡ ಆ ಬಳಿಕ 26ರವರೆಗೆ ಅತ್ಯುತ್ತಮ ಆಟವನ್ನು ಆಡಿ ಲೆನಿನ್ ಮತ್ತು ಸಂತು. ತದನಂತರ ಲೆನಿನ್ ವಿಕೆಟ್ಸ್ ಕಳ್ಕೊಂಡ್ರು, ಆ ಬಳಿಕ ಸಂತು ವಿಕೆಟ್ಸ್ ಕೂಡ ಕಳ್ಕೊಂಡ್ರು ಮಹದೇವಪುರ. ಪ್ರದೀಪ್ ನಿಯಸನ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ತನ್ಮೂಲಕ ಎಕ್ಸ್ಟ್ರಾ ಒಂದು ಓಟ ಬರ್ತಾ ಇದೆ ಬೈ ರೂಪದಲ್ಲಿ. ಆ ನಿಟ್ಟಿನಲ್ಲಿ ಇವಾಗ ಒಂದು ಓಟದ ಹೆಚ್ಚುವರಿ ಕೂಡ 23ಕ್ಕೆ ತಲುಪ್ತಾ ಇದೆ. ಆರಂಭಿಕರಾಗಿ ಕಣಕ್ಕಿಳಿದಂತಹ ಪವನ್ 4 ಚೆಂಡು ಎದುರಿಸಿ 6 ಓಟವನ್ನು ಕಲೆ ಹಾಕಿದ್ದಾರೆ. ಕೆಳ ಕ್ರಮಾಂಕದಲ್ಲಿ ಆಟವನ್ನು ಆಡಿದ ಪ್ರದೀಪ್ 10 ಚೆಂಡು ಎದುರಿಸಿ 14 ಓಟವನ್ನು ಕಲೆ ಹಾಕಿದ್ದಾರೆ. ವೈಟ್ ಬಾಲ್ ಎಕ್ಸ್ಟ್ರಾ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಒಂದು ಓಟದ ಸೇರ್ಪಡೆ 24ಕ್ಕೆ ತಲುಪ್ತಾ ಇದೆ. ಈ ಋತುವಿನಲ್ಲಿ ಬಹುಶಃ ಇತಿಹಾಸದ ಪುಟವನ್ನು ಸೇರುವಂತ ಮತ್ತೊಂದು ದಾಖಲೆಯ ಪಂದ್ಯ ನಡೀತಾ ಇದೆ. ಇದೇ ಅಂಕಗಳ ಭಾಗದಲ್ಲಿ ಅದು ಕೂಡ ಮಹದೇವಪುರ ಪ್ರೀಮಿಯರ್ ಲೀಗ್. ಇದಾದ ಬಳಿಕ ಮತ್ತೊಂದು ಅತ್ಯುತ್ತಮ ಟೂರ್ನಮೆಂಟ್ ನಡೆಯುತ್ತದೆ. ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಡಿಕೆಶಿ ಅಭಿಮಾನಿ ಬಳಗದಿಂದ ಡಿಕೆಶಿ ಕಪ್ 2024 3 ಲಕ್ಷ ರೂಪಾಯಿ ವಿಜಯ್ ತಂಡಕ್ಕೆ ಕೊಡುವಂತ ಅತಿ ಶ್ರೀಮಂತಿಕೆ ಒಂದು ಪಂದ್ಯ ನಡೆಯುತ್ತದೆ. ಇದೇ ತಿಂಗಳ 23, 24, 25 ಈ ರೀತಿಯಾಗಿ 3 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯಾಗಿ ನಡೆಯುತ್ತದೆ ತೀರ್ಥಹಳ್ಳಿ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ. ತದನಂತರ ತೀರ್ಥಹಳ್ಳಿ ಮತ್ತೊಂದು ಟೂರ್ನಮೆಂಟ್ ಮಾರ್ಚ್ ತಿಂಗಳ 4, 5, 6, 7 4 ದಿನಗಳ ಕಾಲ 2 ಲಕ್ಷ ರೂಪಾಯಿ ಟೂರ್ನಮೆಂಟ್ ನಡೀತದೆ. ಅಗಲಿದ ಮಿತ್ರನ ಸಾವಿನ ನೆನಪಿಗಾಗಿ ಮಿಥುನ್ ಟ್ರೋಫಿ ಈ ಎಲ್ಲ ಟೂರ್ನಮೆಂಟ್ ಕೂಡ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಹೆಮ್ಮೆಯ ಮಲೆನಾಡಿಗನಾಗಿ ತೀರ್ಥಹಳ್ಳಿ ಆಟಗಾರ ಪರವಾಗಿ ಈತ ನಡುವೆ ಬಹಳಷ್ಟು ಉತ್ತಮ ಎಸೆತ ವೆಂಕಿ ಎಸೆದ ಚೆಂಡು ಓಟದ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಜೊತೆ ಆಟಕ್ಕೆ ಬ್ರೇಕ್ ಥ್ರೂವನ್ನು ಕೊಡಬೇಕಾಗಿದೆ ಮಹದೇವಪುರ. ಎದುರಾಳಿಗಳ ಪ್ರತಿಯೊಂದು ಅಣುಕುತುಣುಕನ್ನು ಕೂಡ ಸರಿಯಾಗಿ ಆಡ್ತಿರ್ತಕ್ಕಂಥ ಮಹದೇವಪುರ ಆಟಗಾರರು ಇವಾಗ ಬ್ರೇಕ್ ಥ್ರೂವನ್ನು ಅದ್ಯಾವ ರೀತಿಯಾಗಿ ಕೊಡ್ತಾ ನೋಡಬೇಕಾಗಿದೆ. ಅದಕ್ಕೆ ವೆಂಕಿ ಅತ್ಯುತ್ತಮ ಐಡಿಯಾವನ್ನು ಕೂಡ ರಣತಂತ್ರವನ್ನು ರೂಪಿಸಬಲ್ಲಂತ ಬೌಲರ್ ಕೂಡ ಅದ್ಯಾವ ರೀತಿಯಾಗಿ ಎಸಿತಾ ನೋಡಬೇಕಾಗಿದೆ.
ವೆಂಕಿಯಸ್ ಅಂದ ಚೆಂಡು ಬಹಳ ಸುತ್ತಮುತ್ತ ಆಟವನ್ನು ಪ್ರದೀಪ್ ಆಡಿದ್ರು. ಬಾಲಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆಯಾಗ್ತಾ ಇದೆ. 26ಕ್ಕೆ ತಲುಪ್ತಾ ಇದೆ. ಸದ್ಯ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 26 ಓಟಗಳು. ಇವಾಗ ಅಂತಿಮ 24 ಎಸೆತ. 19ರ ಅವಶ್ಯಕತೆ ಇದೆ. 24ಕ್ಕೆ 19 ಓಟದ ಅವಶ್ಯಕತೆ. ಯಾವುದೇ ಹಂತದಲ್ಲೂ ಕೂಡ ಇವಾಗ ಬ್ರೇಕ್ ಥ್ರೂವನ್ನ ಕೊಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ ಮಹದೇವಪುರ ಕ್ರಿಕೆಟರ್ಸ್. ರೇಸ್ ಆಫ್ ಮಹದೇವಪುರ. ಯಾಸಾರಿ ಭಾಗದಲ್ಲಿ ಇವಾಗ ಹರಿಕಿರಣ್. ವೆಂಕಿ ಅವರೇ, ಸತೀಶ್ ಎಸ್ಆರ್ ಭಾಗದಲ್ಲಿ ತನ್ನ ಕೂಟದ ಸೆಕೆಂಡ್ ಓವರ್, 2ನೇ ಓವರ್ ಎಸ್ಆರ್ ಭಾಗದಲ್ಲಿ ಸತೀಶ. ಪ್ರದೀಪ್ ಗೆಸಂದ ಚೆಂಡು ತನ್ಮಲಕ್ಕೆ ಇವಾಗ ಬ್ರೇಕ್ ಥ್ರೂ. ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬಿಲ್ಡ್ ಅನ್ನು ಕಂಡುಕೊಂಡ ತಂಡ ಅತ್ಯುತ್ತಮ ಆಟವನ್ನು ಆಡಿದ ಪ್ರದೀಪನ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಸೆಕೆಂಡ್ ವಿಕೆಟ್ ಪತನ. ಮೊದಲ ಹಂತದಲ್ಲಿ 1ಕ್ಕೆ 1 ವಿಕೆಟ್ಸ್ ಎಲ್ಲ ಕಳ್ಕೊಂಡ ತಂಡ. ಆ ಬಳಿಕ 26-25 ಜೊತೆ ಆಟವನ್ನು ಆಡಿದ ಪ್ರದೀಪ ಮತ್ತು ಪವನ್ ಜೋಡಿ ಇವಾಗ ಬೇರ್ಪಡ್ತಾ ಇದೆ. ಸದ್ಯ ಸತೀಶ್ನಿಗೆ ಮೊದಲ ಯಶಸ್ಸು ಕೂಡ ಲಭಿಸ್ತಾ ಇದೆ. ಮೊದಲ ಮುರಳಿಯ ವಿಕೆಟ್ಸ್ ಎಲ್ಲ ಕೂಡ ಇದೆ. ಸತೀಶ್ ಪಡ್ಕೊಂಡಿದ್ರು, ಮಂಜು ಪಡ್ಕೊಂಡಿದ್ರು. ಇವಾಗ ಪ್ರದೀಪನ ವಿಕೆಟ್ಸ್ ಅನ್ನ ಸತಿ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಇವಾಗ ದರ್ಶನ್. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಕೊನೆಯ 23 ಎಸೆತ, 19ರ ಅವಶ್ಯಕತೆ. ಇದೇ ರೀತಿಯಾಗಿ 1-2 ಬ್ರೇಕ್ ಥ್ರೂ, ಇನ್ನೂ ಕೂಡ ವಿಕೆಟ್ಗಳ ಮೇಲೆ ವಿಕೆಟ್ ಉರುಳಿದ್ರೆ ಖಂಡಿತವಾಗಲೂ ಪಂದ್ಯ ಮತ್ತೆ ತಿರುವನ್ನು ಪಡ್ಕೊಳ್ಳುತ್ತೆ. 1-2 ಡಾಟ್ ಬಾಲ್ಗಳು ಕೂಡ ಅದರ ಜೊತೆಗೆ ಬೆನ್ನೆಯಿಂದ ಬ್ಯಾಕ್ ಟು ಬ್ಯಾಕ್ ಬಿದ್ದರೂ ಕೂಡ ಮತ್ತೆ ಪಂದ್ಯ ರೋಚಕ ಕ್ಷಣವನ್ನು ಕಂಡುಕೊಳ್ಳುತ್ತೆ. ಅದಕ್ಕಾಗಿ ಇವಾಗ ಟೈಟ್ ಸೆಕ್ಯೂರಿಟಿಯನ್ನ ರಚಿಸ್ತಾ ಇದ್ದಾರೆ. ರೆಸ್ಟ್ ಆಫ್ ಮಹದೇವಪುರ. ಸ್ಲಿಪ್ ಕ್ಷೇತ್ರ ರಕ್ಷಣೆಗಳಿದೆ. ಶಾರ್ಟ್ ತಡ್ಮಾನ್ ಕಾಣ್ತಾ ಇದೆ. ಸಿಲಿಮಿಡ್ ಆಫರ್ ಬಳಸ್ತಾ ಇದ್ದಾರೆ. ಮಿಡ್ ಆನ್ ಕ್ಷೇತ್ರ ರಕ್ಷಣೆಗಳಿದೆ. ಬಿಗು ರಣತಂತ್ರ ಕೂಡ ರೂಪನೆಗೊಳ್ತಾ ಇದೆ. ಸತೀಯಸನ ಚೆಂಡು, ಬೌಲರ್ ಬ್ಯಾಕ್ ಆಟ ನಡೀತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಮತ್ತೋರ್ವ ಬಿರುಸಿನ ಆಟಗಾರ ದರ್ಶನ್. ಪವನ್ ಜೊತೆಯಾಗಿ ಯಾವ ರೀತಿ ಇನ್ನಿಂಗ್ಸ್ ಅನ್ನು ಕಟ್ತಾ ನೋಡಬೇಕಾಗಿದೆ. ಸುಂದರತೆಯ ಎಸೆತ, ಕೈ ಜಾರಿ ಹೋಗುವಂತ ಪಂದ್ಯವನ್ನು ಉಳಿಸುವಂತ ಪ್ರಯತ್ನ ಸತೀಶನ ಎಸೆತಗಳು ಇವಾಗ ತಂಡಕ್ಕೆ ಒಂದಷ್ಟು ಪ್ಲಸ್ ಆಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಎಸೆತಗಳೇ ಬರಬೇಕಾಗಿದೆ ಪಂದ್ಯ ಜಯಿಸಬೇಕಾದ್ರೆ. ಕೊನೆಯ ಹಂತದಲ್ಲಿ 21 ಎಸೆತ, 19 ಓಟದ ಅವಶ್ಯಕತೆ. ಇದರ ನಡುವೆ ಮತ್ತೆ ತಟ್ಟಿ ಮುಟ್ಟಾಡುವಂತ ಪ್ರಯತ್ನ ನಡೀತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಕೂಡ. 3ಕ್ಕೆ 3 ಚುಕ್ಕಿ ಎಸೆತವನ್ನು ಎಸೆತಾ ಇದ್ದಾರೆ. ಇವಾಗ 4 ಸುಳ್ಳು ಮುಕ್ತಾಯವನ್ನು ಕಂಡಿದೆ. ಬ್ಯಾಕ್ ಟು ಬ್ಯಾಕ್ ಇವಾಗ ಅತ್ಯುತ್ತಮ ಸಾರಿಕೆಯನ್ನು ಕೊಡ್ತಾ ಇದ್ದಾರೆ ಸತೀಶ್. 20ಕ್ಕೆ 19ರ ಅವಶ್ಯಕತೆ. ಸತೀಶ್ ಟು ದರ್ಶನ್. ದರ್ಶನ್ಗೆ ಸದಾ ಚೆಂಡು ತನ್ಮೂಲಕ ಲಾಂಗಲಿ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದ್ದಾರೆ ದರ್ಶನ್. ವಿಕೆಟ್ ಪತನ. ಯಾವುದೇ ಓಟವನ್ನು ನೀಡದೆ 2 ವಿಕೆಟ್ಸ್ ಎಲ್ಲ ಸತಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಮೊದಲು ಪ್ರದೀಪ, ತದನಂತರ ದರ್ಶನ್ ಈ ರೀತಿಯಾಗಿ ಮತ್ತೆರಡು ವಿಕೆಟ್ಸ್ ಅನ್ನು ಕಬಳಿಸ್ತಾ ಇದ್ದಾರೆ.
ಜಾರಿ ಹೋಗುವಂತ ಪಂದ್ಯವನ್ನು ಬಹಳಷ್ಟು ಬಾರಿ ಉಳಿಸಿಕೊಂಡಂತ ಆಟಗಾರ ಕೂಡ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಟಗಾರ ಕೂಡ ಇವಾಗ ಮುನಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಪವನ್ ಜೊತೆಯಾಗಿ ಅದ್ಯಾವ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ತಾ ನೋಡಬೇಕಾಗಿದೆ. ಕೊನೆಯ 19 ಎಸೆತ 19ರ ಅವಶ್ಯಕತೆ. 24ರ ಮುಂದೆ 19ರ ಅವಶ್ಯಕತೆ ಇತ್ತು. ಪ್ರಸ್ತುತವಾಗಿ 19 ಎಸೆತ 19 ಓಟದ ಅವಶ್ಯಕತೆ ಇದೆ. ಮತ್ತೆ ಸತೀಶ್ ಮುನಿಗೆ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ ದಾಂಡ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮೇಡನ್ ಓವರ್ ಸಮಯಕ್ಕೆ ಸರಿಯಾಗಿ ಸತೀಶ್ ಓವರ್. ರಶಫ್ ಮಹದೇವಪುರ ತಂಡವನ್ನು ಕೈ ಹಿಡಿಯುವ ಪ್ರಯತ್ನಗಳು ನಡೀತಾ ಇದೆ. ಮೇಡನ್ +2 ವಿಕೆಟ್. 4 ಓವರ್ಗಳ ಮುಕ್ತಾಯಕ್ಕೆ 26. ಇನ್ನುಳಿದ 18 ಎಸೆತ 19ರ ಅವಶ್ಯಕತೆ. 18ಕ್ಕೆ 19 ತೀರಾ ಕ್ರೋಶಲ್ ಪಂದ್ಯ, ರೋಚಕ ಪಂದ್ಯ ನಡೀತಾ ಇದೆ ಮಹದೇವಪುರ ಅಂಕಣದ ಭಾಗದಲ್ಲಿ. ನಿನ್ನೆ ದಿನ ಬಹಳಷ್ಟು ಅತ್ಯುತ್ತಮ ರೀತಿಯಾಗಿ ಸಿಡಿ ಮಾತುಗಳನ್ನು ಸಿಡಿಸಿ ಆರಂಭವನ್ನು ಕಂಡ ಪಂದ್ಯ. ಊರು ಮನೆ ಆಟಗಾರರಿಗೆ, ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಕೂಡ ಅತ್ಯುತ್ತಮ ಲೈಟಿಂಗ್ಸ್ಗಳೆಲ್ಲವೂ ಕೂಡ ವೇದಿಕೆಯಲ್ಲಿ, ಬಹುಶಃ ಅತ್ಯುತ್ತಮ ವೇದಿಕೆ ಎಲ್ಲವೂ ಕೂಡ ಆಟಗಾರರಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರೆ ಇವತ್ತು ಮತ್ತೆ ಅದೇ ರೀತಿಯಲ್ಲಿ ಹೊನಲು ಬೆಳಕಿನಲ್ಲಿ ಪಂದ್ಯಾಟ ನಡೀತಾ ಇದೆ. ಬೆಳಗಿನ ಅವಧಿಯಲ್ಲಿ ರವಿಯ ರಶ್ಮಿಗಳ ಅಡಿಭಾಗದಲ್ಲಿ ಅತ್ಯುತ್ತಮ ಪಂದ್ಯಗಳು ನಡೆದಿತ್ತು. ರವಿಯ ರಶ್ಮಿಗಳು ಮರಮಾಚಿ ಹೋಗ್ತಾ ಇದ್ದಾಗೆ ನವಯುಗ ಹೊಸ ಹೊಸ ಟೆಕ್ನಿಷಿಯನ್ಗಳು, LED ಪರದೆಗಳು, ಲೈಟ್ಸ್ಗಳ ವ್ಯವಸ್ಥೆಯಲ್ಲಿ ಇವಾಗ ಟೂರ್ನಮೆಂಟ್ ಕೂಡ ಶಾಂತವಾಗಿ ಸರಾಗವಾಗಿ ನಡೀತಾ ಇದೆ. ನೇರ ಪ್ರಸಾರ ಮುಖ್ಯವಾಗಿ ಯಾಸಾರಿ ಭಾಗದಲ್ಲಿ ಇವಾಗ ಹರಿಕಿರಣ್ ಕೈ ಜಾರಿ ಹೋಗಿದಂತ ಪಂದ್ಯವನ್ನು ಉಳಿಸಿದ ಟ್ರಂಪ್ ಕಾರ್ಡ್ ಬೌಲರ್ ಸತೀಶ. ಮೇಡನ್ +2 ವಿಕೆಟ್. ಇನ್ನು ಕೂಡ ಆರಂಭಿಕ ಆಟಗಾರ ಟೀಮ್ ಇಂಡಿಯಾ ನಾಯಕ. ಈ ರೀತಿಯ ಒತ್ತಡ ಪರಿಸ್ಥಿತಿಯನ್ನ ಸಮಬದ್ಧವಾಗಿ ಬಹಳಷ್ಟು ಬಾರಿ ನಿಭಾಯಿಸಿದ ಆಟಗಾರ ಕೂಡ. ನಾಯಕನ ಜವಾಬ್ದಾರಿಯಲ್ಲಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡಿದ ಆಟಗಾರ ಕೂಡ ಪವನ್. ಅದ್ಯಾವ ರೀತಿಯ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಹರಿಕಿರಣ್ ಪ್ರದರ್ಶನ ಪಂದ್ಯ ಒಂದಷ್ಟು ಕ್ರೂಷಿಯಲ್ ಆಗಿ ನಡೀತಾ ಇದೆ. 18ಕ್ಕೆ 19 ಪವನ್ಗೆ ಸಂದ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 17 ಎಸೆತ ಜಯಕ್ಕಾಗಿ 19 ಓಟದ ಅವಶ್ಯಕತೆ. ಮತ್ತೆ ಹರಿಕಿರಣ್ ಟು ಪವನ್. ತೀರಾ ತಿರುವನ್ನು ಪಡ್ಕೊಳ್ತಾ ಇದೆ. ಬಲಗೊಂಡಿದ್ದ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್. ಎಕ್ಸ್ಟ್ರಾ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ. 7 ಚೆಂಡುಗಳ ತರುವಾಯ ಎಕ್ಸ್ಟ್ರಾ ಓಟ ಮುಖಾಂತರವಾಗಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ ಟೀಮ್ ಇಂಡಿಯಾ. ಆ ನಿಟ್ಟಿನಲ್ಲಿ 27. ಮತ್ತೆ ಹರಿ ಎಸೆದ ಸ್ಲೋವರ್ ಯಾರ್ಕರ್ ಡೆಲಿವರಿ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು. ಕ್ಷೇತ್ರ ರಕ್ಷಣೆ ವಿಫಲತೆ. ಒಂದರ ಬದಲಾಗಿ ತನ್ಮೂಲಕ 2 ಓಟದ ಸೇರ್ಪಡೆ ಕೂಡ. ತಂಡದ ಮತ್ತೆ ಇವಾಗ 29. 3ನೇ ದಶಕದ ಹೊಸ್ತಿಲಲ್ಲಿದೆ ಟೀಮ್ ಇಂಡಿಯಾ. ಮೊದಲ ಓವರ್ ಮುಕ್ತಾಯ ಕಂಡುಕೊಳ್ತು, ದ್ವಿತೀಯ ಓವರ್ ಮುಕ್ತಾಯವನ್ನು ಕಂಡುಕೊಳ್ತು, ತೃತೀಯ ಓವರ್ ಮುಕ್ತಾಯವನ್ನು ಕಂಡುಕೊಳ್ತು, ಚತುರ್ಥ ಓವರ್ ಕೂಡ ಮುಕ್ತಾಯವನ್ನು ಕಂಡಿದೆ. ಇವಾಗ ಪಂಚಮ ಓವರ್ ನಡೀತಾ ಇದೆ. ಅದು ಕೂಡ ಹರಿಕಿರಣ್ ಯಾಸಾರಿ ಭಾಗದಲ್ಲಿ. ಅತ್ಯುತ್ತಮ ಎಸೆತ ಕೊನೆ ಹಂತದಲ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಆಟಗಾರ ಪವನ್ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಅಂತಿಮ 15 ಎಸೆತ 16ರ ಅವಶ್ಯಕತೆ. ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ ಮ್ಯಾಚ್. ಪ್ರದರ್ಶನ ಪಂದ್ಯವಾಗಿದ್ರು ಕೂಡ ನೆರೆದಿರುವ ಕ್ರೀಡಾ ಪ್ರೇಕ್ಷಕರ ಸಮ್ಮುಖದಲ್ಲಿ ಅತ್ಯುತ್ತಮ ಒಂದು ಪಂದ್ಯ ನಡೀತಾ ಇದೆ. ಅತ್ಯುತ್ತಮ ಕ್ರೀಡಾಕೂಟದಲ್ಲಿ ವೇದಿಕೆ ಮೇಲ್ಭಾಗದಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಟೂರ್ನಮೆಂಟ್ ಕೂಡ ನಡೀತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಭರ್ಜರಿ ಹೊಡೆತ, ತಳಮೂಲಕ ಸಿಕ್ಸರ್. ಈ ಬಾರಿ ಆ ರೋಟದ ಸೇರ್ಪಡೆ.
ಯಾವುದೇ ಹಂತಲ್ಲೂ ಕೂಡ ಬಿರುಸಿನ ಹೊಡೆತವನ್ನು ಕಲೆ ಹಾಕಬಲ್ಲಂತ ಮತ್ತೋರ್ವ ಅತ್ಯುತ್ತಮ ಆಟಗಾರ. ತಂಡದ ಮೊತ್ತ 37. 13ಕ್ಕೆ 8ರ ಅವಶ್ಯಕತೆ. ಫ್ರೀ ಹಿಟ್ ಅವಕಾಶಗಳಿದೆ. ಮುನಿಗಸಂದ ಫ್ರೀ ಹಿಟ್ ಚೆಂಡು ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾರೆ. ಔಟ್ರೈಟ್ ಬಾರಿ ತನ್ಮೂಲಕ ಕ್ಯಾಚ್ ಕೈ ಸೇರಿದ್ರು ಕೂಡ ಕ್ರಿಕೆಟಿನ ನಿಯಮಾನುಸಾರದ ಪ್ರಕಾರ ಮುನಿ ಮತ್ತೆ ಅದೃಷ್ಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟದ ಮಾತ್ರ ಸೇರ್ಪಡೆ. ತಂಡದ ಮೊತ್ತ 38. ಇವಾಗ ಅಂತಿಮ 12 ಎಸೆತ. ಜಯಕ್ಕಾಗಿ 7 ಓಟದ ಅವಶ್ಯಕತೆ. 12ಕ್ಕೆ 7. ಕೈ ಜಾರಿ ಹೋದಂತ ಪಂದ್ಯವನ್ನು ಉಳಿಸಿದ ಒಂದು ತಂಡ ಮತ್ತೆ ಪಂದ್ಯವನ್ನು ಬಿಟ್ಕೊಡ್ತು. ಮೊದಲ ಹಂತ 42ಕ್ಕೆ 45, ಆ ಬಳಿಕ 36ಕ್ಕೆ 38, ತದನಂತರ 30ಕ್ಕೆ 28 ಓಟದ ಅವಶ್ಯಕತೆ, ಆ ಬಳಿಕ 24ಕ್ಕೆ 19, ಆ ಬಳಿಕ 18 ಎಸೆತ 19ರ ಅವಶ್ಯಕತೆ. ಪ್ರಸ್ತುತ 12 ಎಸೆತ 7 ಓಟದ ಅವಶ್ಯಕತೆ ಇದೆ. ಟೀಮ್ ಇಂಡಿಯಾ ಬಹುಶಃ ಕೆಲವೊಂದು ಮಹದೇವಪುರ ಆಟಗಾರನ ಕೂಡ ಕೂಡಿಸಿಕೊಂಡು ದಾವಣಗೆರೆ 11 ಶಾಮನೂರು ಡೈಮಂಡ್ ಟ್ರೋಫಿಯನ್ನು ಆಡಿದ್ರು. ಅದು ಕೂಡ ಕರ್ನಾಟಕದ ವರ್ಲ್ಡ್ ಕಪ್ ಖ್ಯಾತಿಯ ಪಂದ್ಯಾಕೂಟ. ಸರಿಸುಮಾರು 25,000 35,000ಕ್ಕೂ ಮಿಕ್ಕಿದ ಕ್ರೀಡಾ ಪ್ರೇಕ್ಷಕರು ಅಂಕಣದ ಸುತ್ತಗಳಲ್ಲಿ ಕುಳಿತುಕೊಂಡು ಪಂದ್ಯದ ವೀಕ್ಷಣೆ ಮಾಡ್ತಾರೆ. ಅದು ಟೆನ್ನಿಸ್ ರಂಗದ ಏಕೈಕ ದಾಖಲೆಯ ಟೂರ್ನಮೆಂಟ್ ಕೂಡ ದಾವಣಗೆರೆ ಶಾಮನೂರು ಡೈಮಂಡ್ ಟ್ರೋಫಿ. ಸತತ 15 ಬಾರಿ ಹಗಲು ರಾತ್ರಿಯಾಗಿ ಕರ್ನಾಟಕದಲ್ಲಿ ನಡೆದ ಏಕಮಾತ್ರ ಟೂರ್ನಮೆಂಟ್. ಯಾಸಾರಿ ಭಾಗದಲ್ಲಿ ಮಂಜು ಮುನಿಗಸಂದ ಚೆಂಡು ತನ್ಮೂಲಕ ಮುನಿ ವಿಕೆಟ್ ಪತನ. ಈ ಬಾರಿ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಮುನಿ ವಿಕೆಟ್ ಗೋಲ್. 4ನೇ ವಿಕೆಟ್ ಪತನ 38ಕ್ಕೆ. ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ ಕೂಡ. 45ರ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ 38 ಓಟವನ್ನು ಕಲೆ ಹಾಕಿದ್ದಾರೆ. ಅದು ಕೂಡ 4 ವಿಕೆಟ್ಸ್ ಕಳ್ಕೊಂಡು ಆಟವನ್ನು ಆಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಮಹದೇವಪುರ ವಿರುದ್ಧವಾಗಿ. ಮಂಜು ಎಸೆದ ಯಾರ್ಕರ್ ಡೆಲಿವರಿ. ಬಹುಶಃ LBW ಅನ್ನೋ ಒಂದು ನಿಯಮಾವಳಿ ಇದ್ರೂ ಕೂಡ ಇವಾಗ ವಿಕೆಟ್ ನೆಲಕೊಳ್ಳುವ ಸಾಧ್ಯತೆ ಇತ್ತು. ಬಹುಶಃ LBW ನಿಯಮಾವಳಿ ಒಂದು ಪಂದ್ಯಾಟದಲ್ಲಿಲ್ಲ. ಅದಕ್ಕೆ ಬ್ಯಾಟ್ಸ್ಮನ್ ಮತ್ತೆ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಅಂತಿಮ 10 ಎಸೆತ 7 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಪರ್ಫೆಕ್ಟ್ ಶಾಟ್ ಕಂಡುಕೊಳ್ತಾ ಇಲ್ಲ. ತನ್ಮೂಲಕ ಚಿರು ವಿಕೆಟ್ ಪತನ. ಮೊದಲೇ ತಿಳಿಸಿದಾಗೆ ಪವನ್ ವಿಕೆಟ್ ಅನ್ನು ಕೂಡ ಕಬಳಿಸುವ ಲೆಕ್ಕಾಚಾರವನ್ನು ಕಂಡು ಯಶಸ್ಸನ್ನ ಬಹುಶಃ ಮಹದೇವಪುರ ಪಡ್ಕೊಂಡಿದ್ದಾರೆ. ಇವಾಗ ಶಶಿ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಮತ್ತೆ ಮಂಜು
ಬಹಳಷ್ಟು ಉತ್ತಮರಿಂದ ಎಸೆತ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ 2 ಎಸೆಗಳು ಇನ್ನೂ ಕೂಡ ಓವರಲ್ಲಿ ಬಾಕಿ ಉಳಿತಾ ಇದೆ. 4ನೇ ಓವರಲ್ಲಿ ಸತೀಶ ಎಸೆತ ಬೌಲಿಂಗ್. ಇವಾಗ 6ನೇ ಓವರಲ್ಲಿ ಮಂಜು ಮತ್ತೆ ಮರುಕಳಿಸ್ತಾ ಇದ್ದಾರೆ. ಆವಾಗ ಮೇಡನ್ +2 ವಿಕೆಟ್. ಇದುವರೆಗೆ ಕೂಡ 4 ಚೆಂಡು ಮುಕ್ತಾಯ, ಯಾವುದೇ ಓಟವನ್ನು ನೀಡಿಲ್ಲ. 2 ವಿಕೆಟ್ಸ್ ಅನ್ನು ಮಂಜು ಕಬಳಿಸಿದ್ದಾರೆ. ಅಂತಿಮ 8 ಎಸೆತ, 7 ಓಟದ ಅವಶ್ಯಕತೆ. 8ಕ್ಕೆ 7. ಮಂಜು ಎಸೆದ ಚೆಂಡು ತನ್ಮೂಲಕ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಅತ್ಯುತ್ತಮ ಪಂದ್ಯ ನಡೀತಾ ಇದೆ. ಪ್ರದರ್ಶನ ಪಂದ್ಯವಾಗಿದ್ರು ಕೂಡ ಈ ಹೋಲ್ಟಾಜ್ ಆಗಿ ಸಾಗ್ತಾ ಇದೆ. 45ರ ಟಾರ್ಗೆಟ್ ಸಂಖ್ಯೆ ಬಾಲ್ಟಿಮೋರ್ ಆಟವನ್ನು ಆಡಿದ್ರು ಕೂಡ ಜಯಿಸುವ ತಂಡ ಕೊನೆಯ ಹಂತವರೆಗೆ ಒಂದು ಪಂದ್ಯವನ್ನು ಕೊಂಡೊಯ್ತಾ ಇದೆ. ಟೀಮ್ ಇಂಡಿಯಾ 7ಕ್ಕೆ 7. ತನ್ಮೂಲಕ ಅಂತಿಮ ಒಂದು ಎಸೆತ, 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಪವನ್ ಮತ್ತೆ ನಾಶ್ ಕಣ್ಣಲ್ಲಿ ಉಳ್ಕೊಳ್ಬೇಕಾಗಿದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡ್ಕೊಳ್ತಾ ಇದೆ. ಅಂತಿಮ 6 ಎಸೆತ, ಜಯಕ್ಕಾಗಿ 6 ಓಟದ ಅವಶ್ಯಕತೆ. 6ಕ್ಕೆ 6. ತೀರಾ ಕ್ಲೋಸ್ ಆಗಿ ಬಂದಂತ ಪಂದ್ಯ, ಒಂದು ಹಂತದಲ್ಲಿ ಕೈ ಜಾರಿ ಹೋಗುವಂತ ಪಂದ್ಯ. 4ನೇ ಓವರ್ನಿಂದ ಸಂಪೂರ್ಣ ತಿರುವನ್ನು ಪಡ್ಕೊಂಡ ಪಂದ್ಯ ಕೂಡ. ಸತೀಶ್ ಓವರ್ನಲ್ಲಿ ಮೇಡನ್ +2 ವಿಕೆಟ್. ಇವಾಗ ಮಂಜು ಕೇವಲ 1 ಓಟವನ್ನು ನೀಡಿ 2 ವಿಕೆಟ್ಸ್ ಅನ್ನು ಕಬಳಿಸಿದ್ರು. ಇವಾಗ ಅಂತಿಮ 6 ಎಸೆತ, 6 ಓಟದ ಅವಶ್ಯಕತೆ ಇದೆ. ಮಹದೇವಪುರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇದೆ. ಹಗಲು ರಾತ್ರಿ 8 ಟವರ್ಗಳ ಅಡಿಭಾಗದಲ್ಲಿ ನೇರ ಪ್ರಸಾರ ಮುಖೇನವಾಗಿ ಹೊನಲು ಬೆಳಕಿನ ಪಂದ್ಯಾಕೂಟ, ಹಗಲು ಮತ್ತು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ, 2 ಲಕ್ಷ ರೂಪಾಯಿ ವಿಜಯ್ ತಂಡಕ್ಕೆ ಕೊಡುವಂತ ಅತಿ ಶ್ರೀಮಂತಿಯ ಕ್ರಿಕೆಟ್ ಪಂದ್ಯಾಕೂಟ ಕೂಡ. ಇದಕ್ಕೆ ಸಹಕಾರವನ್ನು ಕೊಡಮಾಡಿರ್ತಕ್ಕಂಥ ಅತಿಥಿ ಗಣ್ಯರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ವೆಂಕಟೇಶ್ ಸರ್ ಮತ್ತು ಸಹೋದರರು ಲೋಕೇಶ್ ಅಣ್ಣನವರು. ಆ ಇರುವವರಿಗೆ ಕೂಡ ನಾವು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ, ಯಾರೇ ಆಟಗಾರಿದ್ರು ಕೂಡ ಬಹುಶಃ ಹೆಸರನ್ನ ಬಿಟ್ಟಿದ್ರು ಕೂಡ, ಕ್ರೀಡಾ ಪ್ರೇಕ್ಷಕರು ಕ್ರೀಡಾ ಪ್ರೋತ್ಸಾಹಕರಿದ್ರು ಕೂಡ ತಮ್ಮೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಎಸ್ಆರ್ ಭಾಗದಲ್ಲಿ ಹರಿಕಿರಣ್, ಅಂತಿಮ 6 ಎಸೆತ, 6 ಓಟದ ಅವಶ್ಯಕತೆ. ನಿನ್ನೆ ದಿನ ರಾತ್ರಿ 1 ಗಂಟೆ 30 ನಿಮಿಷದವರೆಗೂ ಕೂಡ ಈ ಅಂಕಣದಲ್ಲಿ ಪಂದ್ಯಾಟ ಸಾಗಿತ್ತು. ಇವತ್ತು ಕಾದು ನೋಡಬೇಕಾಗಿದೆ ಅದೆಷ್ಟೊತ್ತರವರೆಗೆ ಇದೇ ಅಂಕಣದಲ್ಲಿ ಪಂದ್ಯಾಟ ನಡೆಯುತ್ತೆ ಅನ್ನೋದಾಗಿ. ದಯವಿಟ್ಟು ಪಂದ್ಯ ಮುಂದುವರಿಸಿ. ಸ್ಟ್ರೈಕರ್ ವಿಭಾಗದಲ್ಲಿ ಶಶಿ, ಒಂದೆಡೆ ಆರಂಭಿಕ ಆಟಗಾರ, 11 ಚೆಂಡನ್ನು ಎದುರಿಸಿ 16 ಓಟವನ್ನು ಕಲೆ ಹಾಕಿದ ಪವನ್ ಇನ್ನು ಕೂಡ ಅಂಕಣ ಭಾಗದಲ್ಲಿ. ಹರಿಟು ಶಶಿ, ಇದ ನಡುವೆ ದಾಂಡ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 5 ಎಸೆತ, 6 ಓಟದ ಅವಶ್ಯಕತೆ. 5ಕ್ಕೆ 6. ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. 6 ಓಟದ ಅವಶ್ಯಕತೆ ಇದೆ. ದಯವಿಟ್ಟು ಹರಿಕಿರಣ್, ಸಂತು, ಪಟ್ಟಾಭಿರವರು ಗಮನಿಸಬೇಕು. ಪಂದ್ಯವನ್ನು ಮುಂದುವರಿಸಿ. ಲಾಂಗ್ ಆನ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆಯಲ್ಲಿದೆ. ಡೀಪ್ ಸ್ಕ್ವೇರ್ ಲೆಗ್ ಬಳಸ್ತಾ ಇದ್ದಾರೆ, ಜೊತೆಗೆ ಡೀಪ್ ಕವರ್ಸ್ ಅನ್ನು ಕೂಡ ಬಳಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳು, ತನ್ನ ಮೂಲಕ ಒಂಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. 40ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇವಾಗ 4 ಎಸೆತ, 5 ಓಟದ ಅವಶ್ಯಕತೆ. ಪ್ರದರ್ಶನ ಪಂದ್ಯ ತೀರಾ ಕ್ಲೋಸ್ ಆಗಿ ನಡೀತಾ ಇದೆ. ಪವನ್ ವಿಕೆಟ್ಸ್ ಅನ್ನು ಉರುಳಿಸುವ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಭದ್ರತೆಯ ಒಂದು ತಡೆಗೋಡೆಯನ್ನು ರಚಿಸ್ತಾ ಇದ್ದಾರೆ, ಚಕ್ರವ್ಯೂಹ ರಚಿಸ್ತಾ ಇದ್ದಾರೆ. ಮಹದೇವಪುರ
ಪವನ್ ಗೆಸಂದ ಚೆಂಡು ಡಾಟ್ ಬಾಲ್ ಸೇರ್ಪಡೆ ತನ್ಮೂಲಕ 3 ಎಸೆತ 5 ಓಟದ ಅವಶ್ಯಕತೆ. 3ಕ್ಕೆ 5 ಕೈ ಜಾರಿ ಹೋದಂತ ಪಂದ್ಯವನ್ನ ಉಳಿಸುವುದರಲ್ಲಿ ಯಶಸ್ಸನ್ನ ಕಂಡ್ಕೊಳ್ತಾ ಇರ್ತಕ್ಕಂಥ ತಂಡ ಮಹದೇವಪುರ. ಇನ್ನು ಕೂಡ ಆರಂಭಿಕ ಆಟಗಾರ ಪವನ್ ಅಂಕಗಳ ಭಾಗದಲ್ಲಿ 3ಕ್ಕೆ 5 ಅವಶ್ಯಕತೆ. ಲೆಕ್ಸಿಕ್ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಲ್ಡ್ ಬಾಲ್ ಸೂಚನೆ. ಎಕ್ಸ್ಟ್ರಾ 1 ಓಟಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 41ಕ್ಕೆ ತಲುಪ್ತಾ ಇದೆ. ಇವಾಗ ಅಂತಿಮ 3 ಎಸೆತ 4ರ ಅವಶ್ಯಕತೆ. 3ಕ್ಕೆ 4. ಮತ್ತೆ ಹರಿಕಿರಣ್ ಟು ಪವನ್. ಎಸೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. 4 ಓಟದ ಅವಶ್ಯಕತೆ ಇದೆ. ತಂಡದ ಮೊತ್ತ 41. ಮೊದಲು 1ಕ್ಕೆ 1, ಆ ಬಳಿಕ 24ಕ್ಕೆ 2, ತದನಂತರ 26ಕ್ಕೆ 3, ಆ ಬಳಿಕ 38ಕ್ಕೆ 4 ವಿಕೆಟ್. ಇದರ ನಡುವೆ ಪವನ್ ಗೆಸಂದ ಚೆಂಡು ಒಂದೊಂದು ಸೇರ್ಪಡೆ ಕೋರ್ಸ್ ಭಾಗದಲ್ಲಿ ತನ್ಮೂಲಕ ಒಂದೊಂದು ಪೂರೈಕೆ. ಯಾರಾದರೂ ನಿಮ್ಮ ಕಾಲ್ನಡಿಯಲ್ಲಿ ವೈರ್ಗಳಿದ್ರೆ ಗಮನಿಸ್ಕೊಳ್ಬೇಕು. ವಾಹನಗಳದ್ರ ಮೇಲೆ ನಿಲ್ಲಿಸಿದ್ರೆ ಗಮನಿಸ್ಕೊಳ್ಳಿ. ಲೈಟ್ಸ್ ನಲ್ಲಿ ಇದೊಂದು ಸಮಸ್ಯೆ ಇರುತ್ತೆ. ನಿಮ್ಮ ಎಲೆಕ್ಟ್ರಿಕ್ ವೈರ್ಗಳು ಹಾದು ಹೋಗಿರುತ್ತೆ. ದಯವಿಟ್ಟು ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ವಾಹನವನ್ನು ಕೂಡ ಅದರ ಮೇಲೆ ನಿಲ್ಲಿಸಿದ್ರೆ ಅದನ್ನು ದಯವಿಟ್ಟು ತೆರವುಪಡಿಸಿ ಅಲ್ಲಿಂದ ಗಮನಿಸ್ಕೊಳ್ಳಿ. ಜಾಗರೂಕತೆಯಿಂದ ಪಂದ್ಯದ ವೀಕ್ಷಣೆ ಮಾಡಿ. ಎಲ್ಲರೂ ಕೂಡ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಬರದೇ ಇರುವ ಹಾಗೆ ಒಂದು ಟೂರ್ನಮೆಂಟ್ ಕೂಡ ನಾವು ಮುಕ್ತಾಯವನ್ನು ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರ ಪ್ರೋತ್ಸಾಹ, ಸಹಕಾರ, ಬೆಂಬಲ ಇದೇ ರೀತಿಯಾಗಿ ಬರಬೇಕಾಗಿದೆ ಕೂಡ. ಎರಡು ಎಸೆತ 3 ಓಟದ ಅವಶ್ಯಕತೆ. ಮತ್ತೆ ಸಾರಿ ಭಾಗದಲ್ಲಿ ಹರಿಕಿರಣ್, ಸ್ಟ್ರೈಕರ್ ಭಾಗದಲ್ಲಿ ಶಶಿ ಗೆಸೆದ ಚೆಂಡು ಸ್ಟ್ರೈಕ್ ಬದಲಿಸುವ ಲೆಕ್ಕಾಚಾರ. ಪವನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಟೀಮ್ ಇಂಡಿಯಾ ನಾಯಕ ಇವಾಗ ಗೆಲುವಿನ ಓಟವನ್ನು ಯಾವ ರೀತಿಯಾಗಿ ದಾಖಲಿಸ ನೋಡಬೇಕಾಗಿದೆ. ಪ್ರದರ್ಶನ ಪಂದ್ಯ ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ. ಇದೇ ರೀತಿಯ ಪ್ರದರ್ಶನ ಪಂದ್ಯ ಬೆಂಗಳೂರಿನಲ್ಲಿ ಫ್ರೆಂಚ್ ಟ್ರೋಫಿಯಲ್ಲಿ ನಡೆದಿತ್ತು. ಆವಾಗ ಕರ್ನಾಟಕ ಮತ್ತು ಶ್ರೀಲಂಕಾ ಅಲ್ಲಿ ಪ್ರದರ್ಶನ ಪಂದ್ಯವನ್ನು ಆಡಿತ್ತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೂರ್ನಮೆಂಟ್ ನಡೆದಿದ್ರೆ ಅದು ಪೀಣ್ಯ ಸೆಕೆಂಡ್ ಸ್ಟೇಜ್ ನಲ್ಲಿ ಫ್ರಾನ್ಸ್ ಬೆಂಗಳೂರು ಸಾರಥ್ಯದಲ್ಲಿ ಆ ಟೂರ್ನಮೆಂಟ್ ನಡೆದಿತ್ತು. 5 ಲಕ್ಷ ರೂಪಾಯಿ ಒಂದು ಟೂರ್ನಮೆಂಟ್ ಕೂಡ ಶ್ರೀಲಂಕಾ ತಂಡ ಕೂಡ ಒಂದು ಟೂರ್ನಮೆಂಟ್ ಅನ್ನು ಆಡಿತ್ತು. ಇವಾಗ ಇದೇ ಋತುವಿನಲ್ಲಿ ಮತ್ತೆ ಫ್ರಾನ್ಸ್ ಬೆಂಗಳೂರು ಟೂರ್ನಮೆಂಟ್ ನಡೆಸ್ತಾರೆ. 5 ಲಕ್ಷ ರೂಪಾಯಿಯ ಫ್ರೀ ಎಂಟ್ರಿ ಫೀಸ್ ಟೂರ್ನಮೆಂಟ್ ಕೂಡ ಸೆಲೆಕ್ಟೆಡ್ ತಂಡಗಳು ಮಾತ್ರ ಪಂದ್ಯವನ್ನು ಆಡುತ್ತೆ. ಹೊರದೇಶದ ಕೆಲವೊಂದು ತಂಡಗಳು ಕೂಡ ಆ ಟೂರ್ನಮೆಂಟ್ ಅಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಫ್ರೆಂಚ್ ಟ್ರೋಫಿಗಾಗಿ. ಕೊನೆಯ 1 ಎಸೆತ 3ರ ಅವಶ್ಯಕತೆ. ಪವನ್ ಇರುವಷ್ಟು ಕಾಲ ಟೀಮ್ ಇಂಡಿಯಾ ತಂಡಕ್ಕೆ ಆಶಾದಾಯಕ ಅಂಶ. ಪವನ್ ಗೆಸೆದ ಚೆಂಡು ತನ್ಮೂಲಕ ಭರ್ಜರಿ ಹೊಡೆತ ಬೌಂಡ್ರಿ. 4 ಓಟದ ಸೇರ್ಪಡೆ ಆಗ್ತಾ ಇದೆ. ಮುಖಾಂತರವಾಗಿ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ. ಬಹುಶಃ ಪ್ರದರ್ಶನ ಪಂದ್ಯದಲ್ಲಿ ಅತ್ಯುತ್ತಮ ಕ್ರೀಡಾ ಪ್ರೇಕ್ಷಕರಿಗೆ ಅತ್ಯುತ್ತಮ ರಸದೌತಣವನ್ನು ಉಣಬಡಿಸಿದ 2 ತಂಡದ ಆಟಗಾರರಿಗೆ ನಾವು ಕೃತಜ್ಞತೆ ಬಯಸ್ತೇವೆ. ಟೀಮ್ ಇಂಡಿಯಾ ಆಟಗಾರ ಮತ್ತು ರೆಸ್ಟ್ ಆಫ್ ಮಹದೇವಪುರ 2 ತಂಡದ ಆಟಗಾರರಿಗೆ. ಆರಂಭಿಕರಾಗಿ ಕಣಕ್ಕಿಳಿದ ಪವನ್ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ವೈಯಕ್ತಿಕ